ಒಂದು ಶಾಲೆ ಹೋಗೋ ಹುಡುಗಿ ಆ ಪಪ್ಪಿ ಜೊತೆಲಿ ಆಟ ಆಡಿ ಮನೆಯವರೆಲ್ಲ ವ್ಯಾಕ್ಸಿನ್ ತಗೊಂಡಿದ್ರು. ಆ ಒಬ್ಬಳು ಕಾಲೇಜಿಗೆ ಹೋಗೋಳು ಅದನ್ನು ತಗೊಳ್ಳದೇ ಇದ್ದಾಗ ಅದು ಆ ಕೇಸನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಪುತ್ತೂರಿನಲ್ಲಿ ನಡೆದಂಥ ಇನ್ಸಿಡೆಂಟು, ಆ ನೀರು ನೋಡಿ ಭಯಪಡೋದು, ಅದು ಆ ಕೇಸು ಮೀರಿ ಹೋದ್ರಿಂದ, ರೇಬಿಸ್ ಆಗಿದ್ದರಿಂದ ಆ ಹುಡುಗಿನೂ ಮರಣ ಹೊಂದಿದ್ದಾಳೆ. ಪ್ರತಿಯೊಂದು ನಾನು ನನ್ನ ಪಬ್ಲಿಕ್ ಹೆಲ್ತಲ್ಲಿ ಟಾಕಲ್ಲಿ ಈ ಮಾತಿಗೆ ಭಾಳ ಸ್ಟ್ರೆಸ್ ಕೊಡ್ತಾ ಇದ್ದೀನಿ. ಇವತ್ತು ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಮಕ್ಕಳ ಮನೆಯ ಬಾಗಿಲಿಗೆ ಯಾವ ವಾಹನ ಬರುತ್ತೆ ಅವ್ರನ್ನ ಕಳಿಸ್ಬಿಡ್ತಾರೆ. ಇವತ್ತು ಮಕ್ಕಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಕಡಿಮೆ ಆಗಿದೆ. ಕಡಿಮೆ ಅಂದರೆ ಅಬ್ಸಲ್ಯೂಟ್ಲಿ ನಿಲ್ಲು ಅಂತ ಹೇಳ್ಬೋದು ನಾವು. ಈಗ ಅದರ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಯಾಕಂದರೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಡೈಲಿ 45 ಮಿನಿಟ್ಸ್ ವಾಕ್ ಮಾಡಿದರೆ ನಿಮಗೆ ಬರುವಂಥ 50% ಡಿಸೀಸನ್ನು ಅವಾಯ್ಡ್ ಮಾಡ್ಬೋದು. ವೀಕ್ಷಕರೇ ನಮಸ್ಕಾರ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಉಡುಪಿಯ ಡಿಸ್ಟಿಕ್ ಸರ್ಜನ್ ಆದಂತಹ ಡಾಕ್ಟರ್ ಅಶೋಕ್ ಎಚ್ ಅವರಿದ್ದಾರೆ. ಬನ್ನಿ ಅವರೊಂದಿಗೆ ಅವರ ವೈದ್ಯ ಲೋಕದ ಪಯಣ ಹಾಗೂ ಕೆಲವು ಹೆಲ್ತ್ ಬಗ್ಗೆ ಸಲಹೆಗಳನ್ನು ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಮೊದಲು ವೈದ್ಯನಾಗಬೇಕೆನ್ನುವ ಆಸೆ ಹೇಗೆ ಹುಟ್ಟಿತ್ತು ನಿಮಗೆ ಅಂತ? ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ನಾನು ಒಂಥರ ಛಲವಾದಿ, ಸಾಧಿಸಬೇಕು. ನಮ್ಮ ತಂದೆ ಬಿಕಾಮ್ ಮಾಡು, ಬಾಂಬೆಗೆ ಹೋಗು ಅಂತ ಹೇಳಿದರು. ಆದರೆ ನಾನು ವೈದ್ಯನಾಗಬೇಕನ್ನೋ ಹಠದಿಂದ ಕಲಿಕೆಯಲ್ಲಿ ತೊಡಗಿಸಿಕೊಂಡು ನಾನು ಮೆಡಿಕಲ್ ಸೀಟನ್ನು ಪಡ್ಕೊಂಡವನು. ವೈದ್ಯನಾಗುವವರು ಹೆಚ್ಚಾಗಿ ಪ್ರೈವೇಟ್ ಹಾಸ್ಪಿಟಲ್ ಹತ್ರ ಹೋಗ್ತಾರೆ. ನೀವು ಸರ್ಕಾರಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಬೇಕಂತ ಯಾಕೆ ಅನ್ನಿಸ್ತು ಅಂತ? ನಾನು ಈಗಾಗಲೇ ಹೇಳಿದೆ, ಗ್ರಾಮಾಂತರದಲ್ಲಿ ಹುಟ್ಟಿ ಬೆಳೆದವನು. ನಾನು ವೈದ್ಯನಾಗಿ ಜನರ ನೋವಿಗೆ ಸ್ಪಂದಿಸಬೇಕು ಅನ್ನುವಂಥ ಗುರಿ ಇಟ್ಟುಕೊಂಡು, ನನ್ನಿಂದ ಆದಷ್ಟು ಬಡ ರೋಗಿಗಳಿಗೆ ನನ್ನಿಂದ ಸೇವೆ ಸಿಗಬೇಕು ಅನ್ನುವಂಥ ಇದರಲ್ಲಿ ಆತ್ಮಸ್ಥೈರ್ಯದಿಂದ ನಾನು ವೈದ್ಯ ಲೋಕಕ್ಕೆ ಬಂದಿದ್ದೆ. ಈ ವೈದ್ಯ ಲೋಕಕ್ಕೆ ಬಂದಾಗ ಅಥವಾ ಬರುವ ಮೊದಲು ನೀವು ಯಾವುದಾದ್ರೂ ಎದುರಿಸಿದ ಸವಾಲುಗಳು ಯಾವುದು ಅಂತ? ಸವಾಲುಗಳಂತ ಹೇಳಿದರೆ, ನಾನು ಬೆಂಗಳೂರಿನಲ್ಲಿಯೂ ನನ್ನ ಇಂಟರ್ನ್ಶಿಪ್ಪನ್ನು ನಾನು KC ಜನರಲ್ ಹಾಸ್ಪಿಟ್ಲು ಮತ್ತು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ನನ್ನ ಇಂಟರ್ನ್ಶಿಪ್ಪನ್ನು ಮಾಡಿದೆ. ಆಮೇಲೆ ನಾನು ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ರೆಸಿಡೆಂಟ್ ಡಾಕ್ಟ್ರಾಗಿ ಇದಾಗಿದ್ದೆ. ಆವಾಗ ನಾನು ನೋಡಿಕೊಂಡಾಗೆ ಅಲ್ಲಿ ಒಂದು ತುಮಕೂರಿನಲ್ಲಿ ಒಂದು ಹೈಡ್ರೋಫೋಬಿಯಾ, ಏನು ನಾವು ಇವಾಗ ರೇಬಿಸ್ ಅಂತೀವಿ, ಆ ಕೇಸನ್ನು ನಾನು ನೋಡಿದಂಥದ್ದು ನನ್ನ ಇಂಟರ್ನ್ಶಿಪ್ಪಲ್ಲಿ. ಆವಾಗ ಆ ಜನರ ಕಷ್ಟ, ಅಥವಾ ಆವಾಗ ರಕ್ತದಲ್ಲಿ ಅಂದರೆ ರಕ್ತ ಕೊಡುವವರೇ ಇಲ್ಲ, ರಕ್ತ ಬೇಕಂತ ಹೇಳಿದರೆ 4 ಸ್ಟೆಪ್ ಹಿಂದೆ ಹೋಗ್ತಾ ಇದ್ರು. ಹಾಗಾಗಿ ನಾನು ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಈ ಥರದಲ್ಲಿ ರೇಬಿಸು ಕಣ್ಮುಂದೆ ನೋಡಿದಂಥದ್ದು, ಏನು ಅದು ನೀರು ನೋಡಿದರೆ ಇದಾಗ್ತಾ ಇತ್ತು, ಆ ಥರದಲ್ಲಿ. ಹಾಗಾಗಿ ನಾನು ಹೆಚ್ಚಿನದ ನನ್ನ ಸೇವೆ ಸರ್ಕಾರಿ ಸೇವೆಗೆ ಸೇರಿಕೊಂಡು ಇದನ್ನೆಲ್ಲ ನಾನು ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಇದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನುವಂಥದ್ದು ಹಂಬಲ ಹೆಚ್ಚಾಯಿತು ನನ್ನಲ್ಲಿ. ಈಗ ರೇಬಿಸ್ ಬಗ್ಗೆ ಮಾತಾಡ್ತಿದ್ರಿ. ಈ ರೇಬಿಸ್ ನಾಯಿ ಅಥವಾ ಯಾವುದಾದ್ರೂ ಪ್ರಾಣಿ ಕಡಿತದಿಂದ ಬರುವಂಥದ್ದು. ಇದಕ್ಕೆ ಯಾವುದೇ ಮದ್ದಿಲ್ವಾ, ಅಥವಾ ಇದು ತಡೆಗಟ್ಟುದು ಹೇಗೆ ಅಂತ? ರೇಬಿಸ್ ಖಂಡಿತ ಮದ್ದುಂಟು. ಯಾಕಂದರೆ ಜನರು ಏನು ಮಾಡ್ತಾರಂದ್ರೆ, ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗದಲ್ಲಿ ಮನೆಯಲ್ಲಿ ಬೆಕ್ಕನ್ನು ಸಾಕೋದು, ನಾಯಿಯನ್ನು ಸಾಕೋದು, ಅದು ತಮ್ಮ ಜೊತೆಯಲ್ಲೇ ಆಹಾರ ವ್ಯವಸ್ಥೆಯನ್ನು ಕೊಡುವಂಥದ್ದು, ಹೀಗೆ ಥರ ಆಗುತ್ತೆ. ಈಗ ಹೆಚ್ಚಿನಲ್ಲಿ ನಾಯಿಗಳಿಗೆ ಅಥವಾ ಬೆಕ್ಗಳಿಗೆ ಇವತ್ತು ವ್ಯಾಕ್ಸಿನೇಷನ್ ಮಾಡ್ತಾರೆ. ವ್ಯಾಕ್ಸಿನೇಷನ್ ಮಾಡಿದ್ರು ಅದರಲ್ಲಿ ಆ ದೇಹದಲ್ಲಿ ಅದರ ಆ್ಯಂಟಿಬಾಡಿ ಎಷ್ಟು ಫಾರ್ಮ್ ಆಗಿತ್ತಂತ ಯಾವುದೇ ಟೆಸ್ಟನ್ನು ಮಾಡಲ್ಲ ನಾವು. ಮತ್ತು ಏನಾಗುತ್ತೆ ಅಂದರೆ ಇದರ ಇನ್ಕ್ಯುಬೇಷನ್ ಪೀರಿಯಡ್ ಭಾಳ ಜಾಸ್ತಿ ಇರ್ತದೆ. ಇವತ್ತು ಒಂದು ನಾಯಿ ಅಥವಾ ಬೆಕ್ಕು ಪರಿಚಿದಾಗ ನಮ್ಮ ಗಾಯದ ಮೂಲಕ, ಆ ಜೊಲ್ಲಿನ ಮೂಲಕ ಅದು ದೇಹವನ್ನು ಸೇರಿಕೊಳ್ಳುವಂಥದ್ದು. ಅದು 6 ತಿಂಗಳಿಂದ 10 ವರ್ಷದ ನಂತರನೂ ಕಾಣಿಸ್ಕೊಳ್ಬೋದು. ಆದರೆ ಆವಾಗ ಪರಿಚಿದಾಗಲೇ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡಿ ಅದಕ್ಕೆ ಇವತ್ತು ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಇದೆ, ಅದು ತಗೊಂಡಲ್ಲಿ ಖಂಡಿತ ತಡೆಗಟ್ಟಬಹುದು. ಹೆಚ್ಚಿನದು ಜನರು ನೆಗ್ಲಿಜೆನ್ಸಿ ಮಾಡಿ ಆವಾಗ, ಯಾಕಂದರೆ ನಾನು ಮಂಗಳೂರಲ್ಲಿದ್ದಾಗೂ ಈ ಥರ ಇನ್ಸಿಡೆಂಟ್ ನೋಡಿದ್ದೆ. ಒಂದು ಶಾಲೆ ಹೋಗೋ ಹುಡುಗಿ ಆ ಪಪ್ಪಿ ಜೊತೆಲಿ ಆಟ ಆಡಿ ಮನೆಯವರೆಲ್ಲ ವ್ಯಾಕ್ಸಿನ್ ತಗೊಂಡಿದ್ರು. ಆ ಒಬ್ಬಳು ಕಾಲೇಜಿಗೆ ಹೋಗೋಳು ಅದನ್ನು ತಗೊಳ್ಳದೇ ಇದ್ದಾಗ ಅದು ಆ ಕೇಸನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಪುತ್ತೂರಿನಲ್ಲಿ ನಡೆದಂಥ ಇನ್ಸಿಡೆಂಟು, ಆ ನೀರು ನೋಡಿ ಭಯಪಡೋದು, ಅದು ಆ ಕೇಸು ಮೀರಿ ಹೋದ್ರಿಂದ, ರೇಬಿಸ್ ಆಗಿದ್ದರಿಂದ ಆ ಹುಡುಗಿನೂ ಮರಣ ಹೊಂದಿದ್ದಾಳೆ. ಹಾಗಾಗಿ ನಾನು ಹೆಚ್ಚಿನ ಕಡೆ ನನ್ನ
ಸಾಧಾರಣ ಈಗ ನನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನನ್ನ ವೃತ್ತಿ ಜೀವನ ನಡೆದಿದ್ದು ಬ್ರಹ್ಮವಾರದಲ್ಲಿ. ಆವಾಗಲೇ ನಾನು ಇದ್ರ ಬಗ್ಗೆ ಹೆಚ್ಚಿನ ಜನಜಾಗೃತಿ ಸ್ಕೂಲಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದು ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದೆ, ಅದರ ಬಗ್ಗೆ ಜಾಗೃತಿ ಮೂಡಿಸಿದ್ದೀನಿ ಸಾಕಷ್ಟು. ಇನ್ನು ಎಷ್ಟು ಪ್ರಾಥಮಿಕ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ? ನಾನು 1998 18 ಜನವರಿ ನನ್ನ ಸರ್ಕಾರಿ ಸೇವೆಗೆ ಪಾದಾರ್ಪಣೆ ಆಯಿತು, ಸಮುದಾಯ ಆರೋಗ್ಯ ಕೇಂದ್ರ ಬ್ರಹ್ಮವಾರ. ಆಮೇಲೆ ಅಲ್ಲಿಂದ ನಾನು ಮಲೇರಿಯಾ ಔಟ್ಬ್ರೇಕ್ ಆಯಿತು ಅಂತ ಯಾರು ಹೋಗ್ಲಿಕ್ಕೆ ಒಪ್ಪಿಲ್ಲ. ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂಡಬಿಟ್ಟು, ಇದು ಕಟ್ಪಾಡಿ ಹತ್ತಿರ ಇರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲ್ಲಿ ಸಾಧಾರಣ 400ಕ್ಕೂ ಮಿಗಿಲು ಮಲೇರಿಯಾ ಕೇಸ್ಗಳು ಒಂದು 2 ವರ್ಷದಲ್ಲೇ ಪತ್ತೆ ಆಗಿತ್ತು. ಅಲ್ಲಿಯೂ ನಾನು ಚಾಲೆಂಜ್ ಆಗಿ ಯಾವುದೇ ಒಂದು ಮರಣ ಹೊಂದಿಲ್ಲ. ಅಲ್ಲಿ ನಾವು ಪ್ಲಾಸ್ಮೋಡಿಯಂ ಫಾಲ್ಸಿಪಾರಮ್ ಅಂತ ಹೇಳ್ತೀವಿ, ಅಂಥದ್ದು ಅದು ಸೆರೆಬ್ರಲ್ ಮಲೇರಿಯಾಗೆ ಹೋಗುವಂಥದ್ದು ಆ ಸ್ಪೀಸೀಸ್. ಆದರೂ ಅದರಲ್ಲಿ ಸಾಕಷ್ಟು ಜನಜಾಗೃತಿ ಮೂಡಿಸಿ, ಜನರ ಸಹಕಾರ ತಗೊಂಡು, ಗ್ರಾಮ ಪಂಚಾಯತ್ ಸಹಕಾರ ತಗೊಂಡು, ನಮ್ಮ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಆವಾಗ ನಮ್ಮದು ಫಾಗಿಂಗ್ ಸ್ಟಾರ್ಟ್ ಆದಂಥ ಇದು. ಈಗ ಫಾಗಿಂಗ್ ಎಲ್ಲ ಕಡೆ ನಡೀತಾ ಇದೆ. ಆವಾಗ ಬೆಳಗಿನ ಜಾವನ ನಾವು 5 ಗಂಟೆಗೆ ಎದ್ದು, ನನ್ನ ನುರಿತ ಹೆಲ್ತ್ ಇನ್ಸ್ಪೆಕ್ಟರ್ ಅಂತಿದ್ರು, ಈಗ ಅವರ ಸಂಖ್ಯೆ ಕಡಿಮೆ ಆಗಿದೆ. ಅವಾಗ 5 ಗಂಟೆಗೆ ಆ ಫಾಗಿಂಗ್ ಮೆಷಿನ್ ತಗೊಂಡು, ಅದು ಬೋಲ್ಟು ನೆಟ್ಟು ಎಲ್ಲ ನಾವೇ ರಿಪೇರಿ ಮಾಡಿಸ್ಕೊಂಡು ಬೆಳಗಿನ ಜಾವ ಅದಕ್ಕೆ ಫಾಗಿಂಗ್, ಕುಂಜಾರಗಿರಿ ಅಂತ ಪ್ರದೇಶ ಅಲ್ಲಿ. ಯಾಕಂದರೆ ಕ್ರಷರ್ಸ್, ಈ ಜಲ್ಲಿ ಕೆಲಸ ಮಾಡುವವರು ತಮಿಳ್ನಾಡಿಂದ, ಕೊಯಮತ್ತೂರಿಂದ ಬಂದು ಅಲ್ಲಿ ನೆಲೆಸ್ಕೊಂಡವರು, ಆ ಹೊಟ್ಟೆಪಾಡಿಗೋಸ್ಕರ ಬಂದವರು, ಅಲ್ಲಿ ಅವರಲ್ಲಿ ಈ ಕೇಸ್ಗಳು ಭಾಳ ಆಯಿತು. ಅದು ಮತ್ತೆ ಸುತ್ತಮುತ್ತಿನ ಗ್ರಾಮಕ್ಕೂ ಅದು ಹಬ್ಬಿತ್ತು. ನಾವು ಹೋಗುವಾಗ ಅಲ್ಲಿ ಯಾರು ಹೋಗ್ಲಿಕ್ಕೆ ಒಪ್ಪಿಲ್ಲ, ಆದರೆ ನಾನು ಚಾಲೆಂಜ್ ಆಗಿ ತಗೊಂಡೆ. ನನ್ನ ಇಲಾಖೆ ಕೇಳ್ತು ಹೋಗ್ತಿರೋ ಅಶೋಕ್ ಅಂತ. ಆವಾಗ ನಾನು ಹೋಗಿ ಅದನ್ನು 2 ವರ್ಷದಲ್ಲಿ ಅದನ್ನು ಹತೋಟಿಗೆ, ಸಂಪೂರ್ಣ ಹತೋಟಿ ತಂದು ಒಂದೇ ಒಂದು ಮರಣ ಹೊಂದಿದ್ದಾಗೆ ಎಲ್ಲರ ಸಹಕಾರದಿಂದ ಕಾರ್ಯನಿರ್ವಹಿಸಿದ್ದೆ. ಅದೇ ಈಗ ಹೇಳಿದ್ರಿ, ಯಾವುದೇ ಒಂದು ಔಟ್ಬ್ರೇಕ್ ಆದಾಗ ಅಲ್ಲಿಗೆ ಹೋಗ್ಲಿಕ್ಕೆ ಹೆದರ್ತಾರೆ, ನೀವು ಹೇಗೆ ಹೋದ್ರಿ ಅಂತ? ಅದು ನನ್ನದೊಂಥರ ಚಾಲೆಂಜ್. ನನ್ನ ಪತ್ನಿ ಗರ್ಭಿಣಿ ಆವಾಗ ಮೂಡುಬೆಟ್ಟಿನಲ್ಲಿ ತಮಗೆ ಗೊತ್ತಿತ್ತು, ಯಾರು ಅಲ್ಲಿ ವೈದ್ಯರು ಇರಲಿಲ್ಲ. ಹಾಗಾಗಿ ನನ್ನ ಮಿಸಸ್ಸನ್ನು ಆವಾಗ ಮಂಗಳೂರಿನಲ್ಲಿ ಅವ್ರ ತಾಯಿ ಮನೆಯಲ್ಲಿ ಬಿಟ್ಟು ನಾನು ಒಬ್ಬನೇ ಅಲ್ಲಿದ್ದೆ. ಅದು ಹೆಡ್ ಕ್ವಾರ್ಟರ್ಸಲ್ಲೇ ಇದ್ದೆ ನಾನು. ಯಾಕಂದರೆ ಯಾವುದೇ ಒಂದು ಔಟ್ಬ್ರೇಕ್ ಆದಾಗ ನಾವು ಎಲ್ಲಿಂದೂ ಪ್ರಯಾಣ ಮಾಡಿ ಜನರಿಗೆ ಸಂಪೂರ್ಣ ಸೇವೆ ಕೊಡ್ಲಿಕ್ಕಾಗಲ್ಲ. ಆವಾಗಲೇ ನಾನು ನಿಮಗೆ ಹೇಳಿದೆ, ಜನರಿಂದ ನನಗೇನೋ ಒಂದು ಸೇವೆ ಕೊಡಬೇಕು, ನನ್ನಿಂದ ಹಿತ ಆಗಬೇಕು ಅನ್ನೋ ಉದ್ದೇಶದಿಂದ. ಆವಾಗ ಊಟ ಮಾಡೋದು ಕಷ್ಟ ಇದ್ದಿತ್ತು. ಯಾಕಂದರೆ ಕೆಲವೊಂದು ದಿನಗಳು ಬರೀ ಬ್ರೆಡ್ ಆಮ್ಲೆಟಲ್ಲೇ ನಾನು ಇದ್ದು, ಅಲ್ಲೇ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ವಸತಿ ಗೃಹ ಇತ್ತು, ಅದರಲ್ಲೇ ಇದ್ದು ಜನರಿಗೆ ಸೇವೆಯನ್ನು ಕೊಟ್ಟಿದ್ದೀನಿ. ಈಗ ಮಲೇರಿಯಾ ಬಗ್ಗೆ ಮಾತಾಡ್ತಿದ್ವಿ. ಮಲೇರಿಯಾ, ಚಿಕನ್ ಗುನ್ಯಾ, ಡೆಂಗ್ಯೂ ಅದು ಹೆಚ್ಚಾಗಿ ಜೂನಿಂದ ಸೆಪ್ಟೆಂಬರ್ ತನಕ ಇರುವಂಥದ್ದು. ಈಗ ಇದನ್ನೆಲ್ಲ ತಡೆಗಟ್ಟುವುದು ಹೇಗೆ ಅಂತ? ಇದು ಮೇಯ್ನ್ ಹೇಗಂದರೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಈಗ ಮಲೇರಿಯಾ ಅನ್ನುವಂಥದ್ದು ಅದು ಶುದ್ಧ ನೀರಿನಲ್ಲಿ ಇರುವಂಥ ಸೊಳ್ಳೆ. ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ, ಸೊಳ್ಳೆ ಅಂದರೂ ಕೂಡ ಕೊಚ್ಚೆ ನೀರಲ್ಲೇ ಇರುತ್ತೆ ಹಾಗೆ ಹೀಗೆ ಅಂತ. ಅದು ಕೊಚ್ಚೆ ನೀರಿನಲ್ಲಿ ಇರುವಂಥ ಸೊಳ್ಳೆ ಫೈಲೇರಿಯಾ. ಅದು ನನ್ನ ಜಿಲ್ಲಾ ಮಟ್ಟಕ್ಕೆ ಬಂದಾಗ ಫೈಲೇರಿಯಾ ನಿರ್ಮೂಲನೂ ಈ ಜಿಲ್ಲೆಯಲ್ಲಿ ನಾನು ಮಾಡಿಸಿದ್ದೆ. WHO ಸರ್ಟಿಫಿಕೇಟು ಆಗಿತ್ತು, ಗೌರ್ಮೆಂಟ್ ಆಫ್ ಇಂಡಿಯಾ. ಇನ್ನು ಡೆಂಗು, ಈ ಡೆಂಗ್ಯೂ ಅನ್ನುವಂಥದ್ದು ಸಾಧಾರಣ ಮನೆಯ ಸುತ್ತಮುತ್ತ ಪೆರಿಡೊಮೆಸ್ಟಿಕ್ ಏರಿಯಾದಲ್ಲಿ ಇರುವಂಥದ್ದು ಇದು. ಯಾಕಂದರೆ ಒಂದು 50 ಮೀಟರ್ ರೇಡಿಯಸ್ಸಲ್ಲಿ ಅದು ಇರುವುದು ಶುದ್ಧ ನೀರು. ಅಗೈನ್ ಅದು ಸಣ್ಣ ಸ್ಮಾಲ್ ಐಸ್ ಕ್ರೀಮ್ ಕಪ್ ಇರ್ಬೋದು, ಅಥವಾ ನಮ್ಮ ತೆಂಗಿನ ಚಿಪ್ಪು, ಅಥವಾ ಎಳ್ನೀರು ಅಂತೀವಿ ಬೊಂಡ, ಅದ್ರ ಒಳಗಡೆ ಅದರ ಸ್ಥಾನ ಸ್ವಲ್ಪ ನೀರಿದ್ರೆ ಸಾಕಾಗತ್ತೆ, ಅದರಲ್ಲಾಗತ್ತೆ. ಅದು 1 ವಾರದ ಒಳಗೆ ಅದು ಅಡಲ್ಟ್ ಮಾಸ್ಕಿಟೋ ಆಗಿ ಹೊರಹೋಗುತ್ತೆ. ಆ ಸೋರ್ಸ್ ರಿಡಕ್ಷನ್ ಅನ್ನುವಂಥದ್ದು ನಾವು, ಅದು ನಮ್ಮ ಯಾವುದು ಈ ಮದುವೆ ಮಂಟಪಗಳಿರ್ಬೋದು, ಜನರಲ್ಲಿ ಒಂದು ಭಾವನೆ ಇರುತ್ತೆ, ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ತಿನ್ನೋದು ಅಲ್ಲೇ ಎಸ್ತು ಹೋಗುತ್ತೆ. ಆ ನೀರು ಅದರಲ್ಲಿ ಸಂಗ್ರಹ ಆಗೋ ನೀರು ಸಾಕಾಗತ್ತೆ. ಕಟ್ ಬಾಟಲ್ಸ್ ಇಂಥದ್ದೆಲ್ಲ ಶುದ್ಧ ನೀರಿನಲ್ಲಿ ಇರ್ತದೆ. ಇದ್ರ ಬಗ್ಗೆ ಜಾಗೃತಿ ಅಂದರೆ ಸೋರ್ಸ್ ರಿಡಕ್ಷನ್. ಆ ಸೊಳ್ಳೆ 1 ವಾರದೊಳಗೆ ಅಡಲ್ಟ್ ಮಾಸ್ಕಿಟೋಲ್ ಹೋಗೋದ್ರೊಳಗೆ ಲಾರ್ವಿಸೈಡ್ ಹಾಕಿ ನಾವು ನಾಶ ಮಾಡೋದು, ಅಥವಾ ಅದನ್ನು ಸೋರ್ಸ್ ರಿಡಕ್ಷನ್ ಮಾಡುವಂಥದ್ದು. ಎಲ್ಲ ನಿಮ್ಮ ಎಳ್ನೀರು ಮಾರುವವರಿಗೆ ಎಜುಕೇಷನ್ ಕೊಡುವಂಥದ್ದು, ಗ್ರಾಮ ಪಂಚಾಯತ್ನಲ್ಲಿ ಎಜುಕೇಷನ್ ಕೊಡುವಂಥದ್ದು, ಟೈರ್ಗಳನ್ನು ಅಲ್ಲಿ ಇಲ್ಲಿ ಎಸೆದೇ ಇದ್ದಾಗ ನೀರು ನಿಲ್ದಿದ್ದಂಗೆ ನೋಡ್ಕೊಳ್ಳುವಂಥ ಕೆಲಸ. ಇದು ಫಸ್ಟ್ 50%. ಇನ್ನು ರೋಗ ಬಂದ ಮೇಲೆ ಅವರಿಗೆ ಸರಿಯಾಗಿ ಆ ಟ್ರೀಟ್ಮೆಂಟ್, ರ್ಯಾಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಈಗ ಡೆಂಗ್ಯೂ ಅಲ್ಲಿ ಏನಿಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಮೈಕೈ ನೋವು ಇತ್ತು ಅಂದರೆ ಇದು, ಮತ್ತು ಜ್ವರ ಇತ್ತು ಅಂದರೆ ಪ್ಯಾರಾಸಿಟಮಲ್ ಕೊಡುವಂಥದ್ದು ಸಿಂಪಲ್ ಅದು. ಮತ್ತು ಜನರಲ್ಲಿ ಒಂದಿದೆ,
ಡೆಂಗ್ಯೂ ಇದೆ ಡಾಕ್ಟ್ರೇ ಎಲ್ಲರೂ ರಕ್ತ ಪರೀಕ್ಷೆ ಮಾಡಿಸಿ ಅಂತ, ಇದು ಅಗತ್ಯ ಇರೋದಿಲ್ಲ. ಯಾಕಂದರೆ ಡೆಂಗ್ಯೂ ಒಂದು ಗ್ರಾಮದಲ್ಲಿ, ಈಗ ಕಟ್ಪಾಡಿ ಅಂಥದ್ದು, ನಾನು ಬ್ರಹ್ಮಾವರದಲ್ಲಿಯೂ ನಾನು ಈಗ ಸ್ಟಿಲ್ ನಾನು ವೆಕ್ಟರ್ಬೋರ್ನ್ ಡಿಸೀಸ್ ಕಂಟ್ರೋಲ್ ಆಫೀಸರ್ಸ್ ಇದ್ದಾಗ ಚಾಂತರ್ ಗ್ರಾಮನ್ನು ಡೆಂಗ್ಯೂ ಗ್ರಾಮ ಅಂತ ಡಿಕ್ಲೇರ್ ಮಾಡಿಸಿದ್ದೆ. ಹೇಗಂದರೆ ಆ ಗ್ರಾಮದಲ್ಲಿ ಯಾವ ಜ್ವರಗಳಿರುತ್ತವೆ ಅಲ್ಲಿ ನಾವು ಪ್ಯಾರಾಮೀಟರ್ ನೋಡ್ತೀವಿ. ಒಂದು 100 ಜನರಿಗೆ ಜ್ವರ ಇದ್ದರೆ ಒಂದು 5% ಬ್ಲಡ್ ಟೆಸ್ಟ್ ಮಾಡಿ ಬರ್ತೀವಿ. 100 ಜನರ ಟೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ನಾವು. 5% ಪಾಸಿಟಿವ್ ಬಂತಂದ್ರೆ ಅದು ಎಲ್ಲದೂ ಡೆಂಗ್ಯೂ ಅಂತಲೇ ಅರ್ಥ. ಅದಕ್ಕಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಅವ್ರಿಗೆ ಸುಸ್ತಾಗತ್ತಾ ಅದಕ್ಕೆ ಐ ವಿ ಫ್ಲೂಯಿಡ್ ಹಾಕ್ಸುವಂಥದ್ದು ಅಥವಾ ORS ಕೊಡುವಂಥದ್ದು, ಜ್ವರ ಇದ್ದರೆ ಮೈಕೈ ನೀವು ಇದ್ರೆ ಪ್ಯಾರಾಸಿಟಮಲ್ ಕೊಡು, ಇಷ್ಟು ಸಿಂಪಲ್ ಸಾಕಾಗತ್ತೆ. ಡೆಂಗ್ಯೂ ಬಂತಂದ್ರೆ ಕೂಡ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಜನರಲ್ಲಿ ಒಂದು ಭಯ ಇದೆ, ಯಾವುದೇ ವೈರಲ್ ಡಿಸೀಸ್ ಬಂದಾಗ ಈ ಪ್ಲೇಟ್ಲೆಟ್ಗಳು ಕಡಿಮೆ ಆಗ್ತವೆ. ಪ್ಲೇಟ್ಲೆಟ್ ಕಡಿಮೆ ಆಯಿತು ಅಂದ್ರೂ ಕೂಡ ಪ್ಲೇಟ್ಲೆಟನ್ನು ರೀಪ್ಲೇಸ್ಮೆಂಟ್ ಮಾಡುವಂಥದ್ದಲ್ಲ, ಸಿಂಪ್ಟಮ್ಯಾಟಿಕ್ ಪ್ಯಾರಾಮೀಟರ್ಸ್, ಬೇರೆ ಪ್ಯಾರಾಮೀಟರ್ಸು ನೋಡಬೇಕಾಗತ್ತೆ. ಅವರ ಯೂರಿನ್ ಔಟ್ಪುಟ್ ಹೇಗಿದೆ, ಮೈಯಲ್ಲಿ ರ್ಯಾಷಸ್ ಉಂಟಾ, ಯಾಕೆ ಡೆಂಗ್ಯೂ ಹೆಮೊರಾಜಿಕ್ ಫೀವರ್ ಇದ್ದಾಗ ಮೈಯಲ್ಲಿ ರ್ಯಾಶ್ ಬರುತ್ತೆ. ಇದಕ್ಕೆ ಸರಿಯಾಗಿ ಫಿಸಿಷಿಯನ್ ಹಾಸ್ಪಿಟಲೈಸ್ ಮಾಡಿ ಅವರಿಗೆ ರೆಸ್ಟ್. ಮತ್ತೆ ಕೆಲವರು ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಮೆಡಿಸಿನ್ ತಿನ್ನುವಂಥದ್ದು. ನಾನು ಕುಂಜಾರಗಿರಿ ಮಲೇರಿಯಾದಲ್ಲಿ ನೋಡಿದ್ದೇನೆ, ಪಕ್ಕದಲ್ಲಿ ಅಂತ ಶಿರ್ವಾ ಏರಿಯಾದಲ್ಲಿ ಒಂದು ಕಾಲೇಜಿಗೆ ಹೋಗೋ ಹುಡುಗಿ ಮಲೇರಿಯಾದಲ್ಲಿ ಡೆತ್ ಆಗಿದ್ಲು. ಯಾಕಂದ್ರೆ ಅವಳು ಏನು ಮಾಡಿದ್ಲು, ಎಕ್ಸಾಮ್ ಟೈಮಲ್ಲಿ ಏನು ಸರಿಯಾಗಿ ಚಿಕಿತ್ಸೆ ತಗೊಂಡಿಲ್ಲ, ಪ್ಯಾರಾಸೈಟಮಲ್ ನುಂಗಿದ್ಲು. ಈ ಥರದಲ್ಲಿ ಇದು ನಮ್ಮದು ಹೈಲಿ ಲಿಟ್ರೇಟ್ ಡಿಸ್ಟ್ರಿಕ್ಟ್, ಆದರೂ ಕೆಲವೊಂದು ಸರಿ ಕೌಂಟ್ರಲ್ಲಿ ಹೋಗಿ ಮಾತ್ರ ತಿನ್ನುವ ಅಭ್ಯಾಸ ಉಂಟು. ಅದು ನಾನು ಹೇಳ್ತಾ ಇರುವಂಥದ್ದು ಅಬ್ಸಲ್ಯೂಟ್ಲಿ ನೋ. ಕನ್ಸರ್ನ್ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ, ಸಿಂಪಲ್ ಜ್ವರನೇ ಕೆಲವೊಂದು ಸರಿ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ. ಈಗ ಡೆಂಗ್ಯೂ ಇರ್ಬೋದು, ಲೆಪ್ಟೋ ಇರ್ಬೋದು, ಈ ಥರದಲ್ಲಿ ಸಿಂಪಲ್ ಜ್ವರ ಬಂದಾಗಲೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನುರಿತ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆದಾಗ ಎಲ್ಲ ಈ ಸಾವು ನೋವುಗಳನ್ನು ಕಡಿಮೆ ಮಾಡಬಹುದು. ಅದೇ ಈಗ ಮಾತಾಡ್ತಿದ್ರಿ, ಕೆಲವರು ಇಲಿ ಜ್ವರ ಬಂದ್ರು ಮತ್ತೆ ಡೆಂಗ್ಯೂ ಬಂದ್ರು, ಮಲೇರಿಯಾ ಅಂದ್ರು, ಒಂದು ಜ್ವರ ಬಂದ ಕೂಡಲೇ ಕೌಂಟರಲ್ಲಿ ಹೋಗಿ ಮೆಡಿಸಿನ್ ತಗೊಳ್ತಾರೆ. ಅದೊಂದು ಎಷ್ಟು ಅಪಾಯಕಾರಿ ಅಂತ? ಅದು ಖಂಡಿತ ಅಪಾಯಕಾರಿ. ಯಾಕಂದರೆ ಈ ನಾನು ಹೇಳಿದ್ನಲ್ಲ, ಸಿಂಪಲ್ ಅರ್ಲಿ ಸ್ಟೇಜಸ್ಸಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಂಪೂರ್ಣವಾಗಿ ಇಲಿ ಜ್ವರವನ್ನು ಇದು ಮಾಡೋದು. ಇಲಿ ಜ್ವರದಲ್ಲಿ ಏನಾಗುತ್ತೆ ಅಂದರೆ, ಸಿಂಪಲ್ ತೊಗೊಂಡಾಗ ಅದೊಂದು ಬ್ಯಾಕ್ಟೀರಿಯಲ್ ಡಿಸೀಸು. ಅದು ಕಾಲಲ್ಲಿ ಅಥವಾ ಕೈಯಲ್ಲಿ, ಈಗ ಹೆಚ್ಚಿನಾಗಿ ನೀರಲ್ಲಿ ಕೆಲಸ ಮಾಡೋರು, ಹೊಯ್ಗೆ ಕೆಲಸ ಇರ್ಬೋದು. ಈಗ ಮಳೆ ನಿಂತಾಗ ಈ ಸೋಣೆ ತಿಂಗಳಂತ ನಾವು ಇಲ್ಲಿ ಲೋಕಭಾಷೆಯಲ್ಲಿ ಹೇಳ್ತೀವಿ, ಮಳೆ ಕಡಿಮೆ ಆಗ್ತಾ ಇರುವಂಥ ಪರಿಸ್ಥಿತಿ, ಈ ಅಡಿಕೆ ಮರಕ್ಕೆ ಕಟ್ಟೆ ಕಟ್ಟುವಂಥದ್ದು, ತೆಂಗಿನ ಮರಕ್ಕೆ ಕಟ್ಟೆ ಕಟ್ಟುವಂಥದ್ದು ಮಾಡಿದಾಗ ಅಲ್ಲೆಲ್ಲ ನಿಂತು ನೀರಿರುತ್ತೆ. ಕಾಲಲ್ಲಿ ಏನು ಫಿಶರ್ ಅಂತೀವಿ ನಾವು, ಕ್ರ್ಯಾಕ್ ಆಗಿರುತ್ತೆ. ಅದ್ರ ಮೂಲಕ ಆ ರೋಗಾಣುಗಳು ದೇಹವನ್ನು ಸೇರ್ಕೊಳ್ತೀವಿ. ಕೆಲವೊಂದು ಸರಿ ಜ್ವರ ಬಂದಾಗ ದುಡಿತ ಜನರು ಏನು ಮಾಡ್ತಾರೆ, ನಾಳೆ ಹೋದ್ರಾಯ್ತು, ಇವತ್ತೊಂದು ಪ್ಯಾರಾಸಿಟಮಲ್ ತಗೊಳ್ಳುವ, ಈ ಥರದ. ಮತ್ತೊಂದು ಆಲ್ಕೋಹಾಲ್ ಅನ್ನುವಂಥದ್ದು. ಈಗ ಕೆಲವರಿಗೆ ನಮ್ಮಲ್ಲಿ ಒಂದು ಲೋಕ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ, ಮೈಕೈ ನೋವು ಡಾಕ್ಟ್ರೆ ಒಂದು 60 ತೊಗೊಂಡು ಮಲ್ಕೊತೀನಿ, ಮೈಕೈ ನೋವೆಲ್ಲ ಕಡಿಮೆ ಆಯಿತು. ಇದು ಅಬ್ಸಲ್ಯೂಟ್ಲಿ ರಾಂಗ್. ಸಿಂಪಲ್ ಜ್ವರ ಆದರೂ ತಗೊಂಡಾಗ ಆವಾಗ ಕಿಡ್ನಿ ಡ್ಯಾಮೇಜ್ ಆಗೋದು ಅಂಥದ್ದು, ಲಿವರ್ ಡ್ಯಾಮೇಜ್ ಆಗುವಂಥದ್ದನ್ನ ಎಲ್ಲವೂ ನಾವು ತಪ್ಪಿಸಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸಂಪೂರ್ಣ ಗುಣಮುಖ. ಸಿಂಪಲ್ ಅದಕ್ಕೆ ಡಾಕ್ಸಿಸೈಕ್ಲಿನ್ ಅಂತ ಟ್ಯಾಬ್ಲೆಟ್ ಇದೆ, ಅದು ತೊಗೊಂಡ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಮತ್ತು ಜ್ವರಕ್ಕೆ ಸರಿಯಾಗಿ ಜ್ವರದ ಮಾತ್ರೆಯನ್ನು ತೊಗೊಂಡಾಗ, ಯಾಕಂದರೆ ನಾನು ಪ್ರತಿಯೊಂದು ಹೇಳ್ತಾ ಇರೋದು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡದೆ ನೆಗ್ಲಿಜೆನ್ಸಿ ಮಾಡಿ, ಮತ್ತು ಇನ್ನೊಂದು ಅಭ್ಯಾಸ ಇದೆ ನಮ್ಮಲ್ಲಿ, ಸರ್ವೇಸಾಮಾನ್ಯ ನಾವು ನೋಡ್ಕೊಳ್ಳುತ್ತೆ. ನನ್ನ ಪ್ರಾಕ್ಟೀಸ್ನಲ್ಲಿ, ನನ್ನ ಸರ್ವಿಸ್ನಲ್ಲಿ ಇವತ್ತೊಬ್ಬರು ಡಾಕ್ಟ್ರ್ ಹತ್ರ ಹೋಗೋದು, ಕಡಿಮೆ ಆಗಿಲ್ಲ ಅಂದ್ರೂ ಕೂಡ ಸಡನ್ ಬದಲಾಯಿಸ್ತಾನೆ, ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗೋದು. ಈ ಡಾಕ್ಟ್ರ್ ಚೇಂಜ್ ಆಗೋದ್ರೊಳಗೆ ಅವನು ಸಂಪೂರ್ಣ ಇದಾಗಿ ದಟ್ ಲ್ಯಾಂಡ್ ಅಪ್ ವಿತ್ ದಿ ಪ್ರಾಬ್ಲಮ್. ಅದು ಆಗಬಾರ್ದು ಅನ್ನುವಂಥದ್ದು ಅವೇರ್ನೆಸ್. ಇವತ್ತು ಆಶಾ ಕಾರ್ಯಕರ್ತರು ಇರ್ಬೋದು, ನಮ್ಮ PSU ಅಂತಿದ್ದಾರೆ, ಈಗ ಹೊಸ ಕಾನ್ಸೆಪ್ಟಲ್ಲಿ CHO ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತಿದ್ದಾರೆ, ಇವರೆಲ್ಲ BSc ಡಿಗ್ರಿ ಆಗಿ ಬಂದವರು. ಅವ್ರ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಅವೇರ್ನೆಸ್ ಅನ್ನುವಂಥದ್ದು ನಿಮಗೆ 60% ಕಾಯಿಲೆಯನ್ನು ಹತೋಟಿ ತರ್ಬೋದು. ಇನ್ನು ಇಂಥದ್ದೆಲ್ಲ ಜ್ವರಗಳಿಗೆ ಹಾಸ್ಪಿಟಲೈಸ್ ಆಗಲೇಬೇಕಾ ಅಥವಾ ಮನೆಯಲ್ಲಿ ಗುಣ ಮಾಡ್ಬೋದಾ? ಖಂಡಿತ. ಯಾವಾಗ ಹಾಸ್ಪಿಟಲೈಸ್ ಆಗಬೇಕಂತ ಹೇಳ್ತಾ ಇರೋದು ನಾನು ಈಗೆಲ್ಲ ಅಲ್ಲಿ ಹೇಳಿದೆ, ಕಾಂಪ್ಲಿಕೇಶನ್ಸ್ ಆದಾಗ ಅನ್ಯ ಮಾರ್ಗ ಇರಲ್ಲ. ಆವಾಗ ನಾವು ಮಾನಿಟರ್ ಮಾಡಬೇಕಾಗುತ್ತೆ, ಇವರ ಕಿಡ್ನಿ ಫಂಕ್ಷನ್ಸ್ ಹೇಗಿದೆ, ಅಥವಾ ಇವರ ಲಿವರ್ ಫಂಕ್ಷನ್ಸ್ ಹೇಗಿದೆ, ಅಥವಾ ಚೆಸ್ಟಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಬ್ಡಮನಲ್ಲಿ ಏನು ಸಮಸ್ಯೆ ಇದೆಯಾ, ಇದನ್ನೆಲ್ಲ ನೋಡಲಿಕ್ಕೋಸ್ಕರ ನಾವು ಹಾಸ್ಪಿಟಲೈಸ್ ಮಾಡ್ತೀವಿ. ಒಂದದು ಅವರ ದ್ರಾವಣ ಬಾಡಿಯಲ್ಲಿರೋ ಫ್ಲೂಯಿಡ್ ಕಡಿಮೆ ಆಗಿಬಿಡುತ್ತೆ. ಆವಾಗ ನಾವು ಹಾಸ್ಪಿಟಲ್ ಬೇಸ್ ಕೊಟ್ಟು ಅದಕ್ಕೆ IV ಫ್ಲೂಯಿಡ್ಸ್ ಹಾಕಿ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಕೆಲವೊಂದು ಸಾರಿ ಪ್ಲೇಟ್ಲೆಟ್ ಭಾಳ ಕಡಿಮೆ ಆಗಿ ಬಂದುಬಿಟ್ಟಿರ್ತಾರೆ. ಅದ್ರ ಜೊತೆಲಿ ಅದರ್ ಸಿಂಪಟಮ್ ಮಾನಿಟ್ರಿಂಗ್ ಇಸ್ ಮುಖ್ಯ. ಯಾವಾಗ ಅಂದರೆ ಇವರೆಲ್ಲ ಟರ್ಷರಿ ಕೇರ್ ನಾನು ಹೇಳ್ತೀನಲ್ಲ, ಅಲ್ಲಿ ಇಲ್ಲಿ ತಗೊಂಡು ಗುಣಮುಖ ಆಗದೆ ಹಾಸ್ಪಿಟಲೈಸ್ ಆದಾಗ ಇವರನ್ನು ಕಂಪ್ಲೀಟ್ ಮಾನಿಟರ್ ಮಾಡಬೇಕಾಗುತ್ತೆ. ಇನ್ನು ಡೆಂಗ್ಯೂ ಒಂದು ವೈರಲ್ ಫೀವರ್ ಆಗಿದೆ.
ಕೆಲವರು ಅದಕ್ಕೆ ಆಂಟಿಬಯೋಟಿಕ್ ಕೊಡ್ತಾರೆ, ಅದಕ್ಕೆ ಆಂಟಿಬಯೋಟಿಕ್ ಬೇಕಾ ಬೇಡವಾ ಅಂತ. ಡೆಂಗ್ಯೂ ಫೀವರಿಗೆ ಖಂಡಿತ ಬೇಕಾಗಿಲ್ಲ. ಕೆಲವೊಂದು ಸರಿ ಕೋಮಾರ್ಬಿಡ್ ಅಂತೀವಿ ನಾವು. ಆ ಡೆಂಗ್ಯೂ ಜೊತೆಯಲ್ಲಿ ಅವರಿಗೆ ಡಯಾಬಿಟಿಸ್ ಇರುತ್ತೋ ಅಥವಾ ಇನ್ನೊಂದು ಹೈಪರ್ ಟೆನ್ಷನ್ ಇರ್ತದೋ ಅಥವಾ ಕಾಲಲ್ಲೆಲ್ಲರೂ ಇದಾಗಿ ಸೆಪ್ಸಿಸ್ ಆಗ್ಬೋ ಚಾನ್ಸಸ್ ಇರುತ್ತೆ, ಗಾಯ ಇಟ್ಟುಕೊಂಡು ಸರಿಯಾಗಿ ಡಯಾಬಿಟಿಕ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ. ಹಾಗಾಗಿ ಅಲ್ಲಿ ಆ್ಯಂಟಿಬಯೋಟಿಕ್ ಕೆಲಸ ಮಾಡ್ತದೆ ಹೊರತು ಬರೀ ಡೆಂಗ್ಯೂಗಳಿಗೆ ಆ್ಯಂಟಿಬಯೋಟಿಕ್ ರೋಲ್ ಇಲ್ಲ. ಇನ್ನು ಅದೇ ಆಂಟಿಬಯೋಟಿಕ್ ಕೆಲವರು ಜ್ವರ ಬರಲಿ ಶೀತ ಆಗಲಿ ಏನಿದ್ರು ಕೌಂಟ್ರಲ್ಲಿ ಹೋಗ್ತಾರೆ, ಆಂಟಿಬಯೋಟಿಕ್ ತಗೊಳ್ತಾರೆ. ಈ ಆಂಟಿಬಯೋಟಿಕ್ನ ಅಡ್ಡ ಪರಿಣಾಮ ಎಂತ? ಯಾವುದೇ ವಸ್ತಾಗಲಿ ಆ್ಯಂಟಿಬಯೋಟಿಕ್ ಇರ್ಬೋದು, ಬೇರೆ ಬೇರೆ ಥರದಲ್ಲಿರ್ಬೋದು. ಕೆಲವೊಂದು ಸರಿ ಕಂಟಿನ್ಯೂಸ್ ಆ್ಯಂಟಿಬಯೋಟಿಕ್ ತಗೊಂಡು ಬಾಡಿ ರೆಸಿಸ್ಟ್ ಆಗಿ ಹೋಗ್ಬಿಡ್ತವೆ. ಆ ಆ್ಯಂಟಿಬಯೋಟಿಕ್ ಮುಂದಿನ ದಿನಗಳೇ ಅವರಿಗೆ ಆ ಆ್ಯಂಟಿಬಯೋಟಿಕ್ ಆಗ್ತಾಗಲ್ಲ, ನೆಕ್ಸ್ಟ್ ಜನ್ರೇಷನ್ ಆ್ಯಂಟಿಬಯೋಟಿಕ್ ಹೋಗುತ್ತೆ. ಹಾಗಾಗಿ ಆ್ಯಂಟಿಬಯೋಟಿಕ್ ತೊಗೊಳ್ಬೇಕಂದ್ರೆ ನುರಿತ ತಜ್ಞ ವೈದ್ಯರು ಪ್ರಿಸ್ಕ್ರೈಬ್ ಮಾಡಿ ತೊಗೊಳ್ಬೇಕು ಹೊರತು ಕೌಂಟರ್ ಆಗಿ ತೊಗೊಳ್ಬಾರ್ದು. ನಮ್ಮಲ್ಲಿ ಹೆಂಗಂದರೆ, ಇವತ್ತು ನಾನು ವರ್ಕಿಂಗ್ ವುಮೆನ್ನು, ವರ್ಕಿಂಗ್ ಕ್ಲಾಸ್ ಇದ್ದೀನಿ, ನನಗೆ ಇವತ್ತು ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು, ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ 1-2 ದಿವಸ, ಈ ಥರದಲ್ಲಿ ಕೌಂಟ್ರ್ ಹೋಗ್ತಾರೆ. ಕೌಂಟ್ರ್ ಅನ್ನೋಂಥದ್ದು ಅಬ್ಸಲ್ಯೂಟ್ಲಿ ರಾಂಗ್. ಈಗ ನಿಮ್ಮ ಕೋವಿಡ್ ಟೈಮಲ್ಲಿ ಇರೋದು, ನಾನು ಕೋವಿಡ್ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ ದಕ್ಷಿಣ ಕನ್ನಡದಲ್ಲಿ. ಕೋವಿಡ್ ಟೈಮಲ್ಲೂ ಹಾಗೆ ಈ ಕೌಂಟ್ರ್ ಭಾಳ ಎಲ್ಲ ತಗೊಂಡ್ರು, ಅದರಿಂದಲೇ ಅಡ್ವರ್ಸ್ ಆಯಿತು ಹೊರತು ಕೋವಿಡ್ನಲ್ಲಿ ನಾನು ನೋಡ್ಕೊಂಡಾಗೆ ಕರೆಕ್ಟಾಗಿ ತಗೊಂಡು ಆವಾಗಲೇ ಏನಾಯ್ತು, ಡಯಾಬಿಟಿಸ್ ಸರಿಯಾಗಿ ಆಸ್ಪತ್ರೆಗೆ ಹೋಗಿಲ್ಲ, ಪ್ಯಾನಿಕ್ ಆಗಿಬಿಟ್ರು ಜನ, ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಭಯಪಟ್ಬಿಟ್ರು. ಆ ಕೋವಿಡ್ ಅನ್ನುವಂಥದ್ದು ಆ ಥರದಲ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಜನರಲ್ಲಿ ಆ ಥರ ಭಯಭೀತಿ ಬಂತು. ಹಾಗಾಗಿ ಕೋವಿಡ್ ಒಂದು ವೈರಲ್ ಡಿಸೀಸ್, ಸಿಂಪಲ್ ಇದು. ಯಾಕಂದರೆ ನಾನು 2.5 ವರ್ಷ ಕೋವಿಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕೆಲಸ ಮಾಡಿದವನು ನಾನು. ಇನ್ನು ಅದೇ ಆಂಟಿಬಯೋಟಿಕ್ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿದ ಒಂದು 5 ದಿನಕ್ಕೆ ಕೋರ್ಸ್ ಅಂತ ಇರ್ತದೆ. ಕೆಲವರು ಅದು ಬಂದ ಫೀವರ್ ಅಥವಾ ಶೀತ ಏನಾದರೂ ಅದು ಕಮ್ಮಿ ಆಯ್ತಂದ್ರೆ 2-3 ದಿನದಲ್ಲಿ ನಿಲ್ಲಿಸ್ತಾರೆ. ಅದು ಅದರ ಬಗ್ಗೆ ಇದು ತಪ್ಪು. ಯಾವುದೇ ಒಂದು ಆ್ಯಂಟಿಬಯೋಟಿಕ್ ಕೊಡೋದು ಯಾಕಂದರೆ ಕಂಪ್ಲೀಟ್ ಕ್ಯೂರ್ ಆಗಬೇಕು ಅಂತ. ಆ ಬ್ಯಾಕ್ಟೀರಿಯಾ ಇರ್ಬೋದು, ಕಂಪ್ಲೀಟ್ ಅಲ್ಲಿಂದ ಅದು ಇದು ನಾಶ ಆಗಬೇಕು ಅನ್ನೋದು. ಕೆಲವರಿಗೆ ಏನಾಗುತ್ತೆ, ಸ್ವಲ್ಪ ಸಪ್ರೆಸ್ ಆದರೂ ಕೂಡ ಕೆಲಸಕ್ಕೆ ಹೋಗುವಂತ ಮಾಡ್ತಾರೆ. ಡಾಕ್ಟ್ರ್ ಕೊಟ್ಟಿದ್ದಾರೆ, ನಾನು ಗುಣಮುಖ ಆಗಿದೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅದು ಆ ಥರ ಮಾಡ್ಬೋದು. ಕೋರ್ಸು 5 ದಿವಸ ಇರ್ಬೋದು, 7 ಡೇಸ್, ಡಿಪೆಂಡ್ಸ್ ಅಪಾನ್ ಸಿವಿಯಾರಿಟಿ. ಪರಿಣಿತ ತಜ್ಞರು 5 ದಿವಸ ಆ್ಯಂಟಿಬಯೋಟಿಕ್ ತೊಗೊಳ್ಬೇಕಾ 7 ದಿವಸ, ಅದನ್ನು ಸಂಪೂರ್ಣ ತೊಗೊಳ್ಳೋದು ಭಾಳ ಒಳ್ಳೆಯದು. ಸರ್, ನೀವು ಡಿಸ್ಟಿಕ್ ಹಾಸ್ಪಿಟಲ್ಗೆ ಬಂದು ಎಷ್ಟು ಸಮಯ ಆಯಿತು? ನಾನು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬಂದು 4 ತಾರೀಕು ಮಾರ್ಚಲ್ಲಿ ಬಂದೆ 2024ರಲ್ಲಿ. 2 ವರ್ಷ ಮಿಗಿಲಾಗಿ ನಾನು ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಡಿಸ್ಟಿಕ್ ಸರ್ಜನ್ ಆಗಿ ಕರ್ತವ್ಯ. ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಎಷ್ಟು ಬಗೆಯ ಸೇವೆಗಳು ಲಭ್ಯ ಇದೆ? ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ಎಲ್ಲ OPDಗಳು ನಮ್ಮಲ್ಲಿ ಇದ್ದಾವೆ. ಮತ್ತು ನಮ್ಮಲ್ಲಿ ಈಗ DRP ಅಂತೇಳಿದ್ದಾರೆ, ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ಸ್ ಅಂತ. ಇದು ಇಂಡಿಯನ್ ಮೆಡಿಕಲ್ ಕೌನ್ಸಿಲಿಂದ ಆಗಿದ್ದಂಥದ್ದು. KMC ಡಾಕ್ಟರ್ಸು ನಮ್ಮಲ್ಲಿ ಬರ್ತಾರೆ. ಅದು ಹಾಗೆ ನಾನು ಎಡಿಷನಲ್ ಆಗಿ AJಯಿಂದನೂ ಕೆಲವೊಂದು ವೈದ್ಯರನ್ನು ನಾವು DRP ನಡಿಯಲ್ಲಿ ನಮಗೆ ಸರ್ವೀಸು. ನಮ್ಮ ಸಾಧಾರಣ ಸೋಮವಾರ 859 ಹೊರ ರೋಗಿಗಳಿರ್ತಾರೆ. ಅದೇ ಸರ 130ರಿಂದ 140 ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟು ಒಳ ರೋಗಿಗಳಿದ್ದಾರೆ. ನಮ್ಮಲ್ಲಿ 16 ICU ಇದೆ, 4 ಹೈ ಡಿಪೆಂಡೆನ್ಸಿ ಯೂನಿಟ್ ಇದೆ. ಮುಂದೆ ಉಳಿದದೆಲ್ಲ ಜನರಲ್ ವಾರ್ಡ್. ಅದರ ಮೆಡಿಸಿನ್ ಇರ್ಬೋದು, ಸರ್ಜರಿ ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಆಪ್ತೋ ಇರ್ಬೋದು. ಈ ಥರದಲ್ಲಿ ವಿವಿಧ ಸೇವೆಗಳು, ಸ್ಕಿನ್ನು ಇದೆ. ಮತ್ತು ನಮ್ಮಲ್ಲಿ MCH ಅಂತ ಸಪ್ರೇಟ್ ಹಾಸ್ಪಿಟ್ಲ್ ಇದೆ, ಅದು 70 ಬೆಡ್ಡೆಡು. ಅಲ್ಲಿ ಮಾತ್ರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಆಗಿ ಬರಬೇಕಂದ್ರೆ ಅವರು ಎಕ್ಸ್ಪೀರಿಯನ್ಸ್ಡೇ ಇರಬೇಕು. ಆದರೆ ಕೆಲವು ಜನಗಳಲ್ಲಿ ತಪ್ಪು ಕಲ್ಪನೆ ಇದೆ, ಕಲಿಯುವವರನ್ನು ಹಾಕ್ತಾರೆ ಹಾಗೆ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಯಾವುದೇ ಆಗಿಲ್ಲ, ಕಲಿಕೆ ನಾನು ಹೆಂಗೆ MBBS ಮಾಡಿ ಬಂದೆ, ಇಂಟರ್ನ್ಶಿಪ್ ಮಾಡಿದ್ದೀನಿ. ಇಂಟರ್ನ್ಶಿಪ್ ಮಾಡುವಾಗ ನಾನು ಕಲಿಯೋದು ಆವಾಗ. ಯಾಕಂದರೆ ಅದೇ ಥರದಲ್ಲಿ ಅವರು ಪೋಸ್ಟ್ ಗ್ರ್ಯಾಜುಯೇಟ್ಸ್ ನಮ್ಮಲ್ಲಿ ಬರೋದು. ಇಂಟರ್ನ್ಶಿಪ್ ಇದ್ದವರು ಇದ್ದಾರೆ, ಅವರಿಗೆ ಸರಿಯಾದ ಕೆಲಸ ನಾವು ಕೊಡ್ತೀವಿ. ಅದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಬರ್ತಿರ್ತಾರೆ, ಅವರು ಇನ್ನೊಂದು 6 ಮಂತಲ್ಲಿ ಅವರು MD ಡಾಕ್ಟ್ರಾಗಿ ಹೋಗ್ತಾರೆ, ಅಥವಾ MS ಡಾಕ್ಟ್ರಾಗಿ ಹೋಗ್ತಾರೆ, ಅಥವಾ MD ಎನಸ್ಥೀಶಿಯಾ, MD ರೇಡಿಯಾಲಜಿ. ಈ ಥರದಲ್ಲಿ ಕಲಿಕೆ ಅನ್ನುವಂಥದ್ದು ಜನರಲ್ಲಿ ಭಾವನೆ ಇರಬಾರ್ದು. ಯಾಕಂದರೆ ಅವರು ಜೂನಿಯರ್ಸ್ ಅಲ್ಲ, ಅವರು ಸೀನಿಯರ್ ರೆಸಿಡೆನ್ಸ್ ಡಾಕ್ಟರ್. ಅವರು ಇನ್ನು 6 ತಿಂಗಳಲ್ಲೂ ಅವರು ಎಕ್ಸಾಮ್ ತಗೊಂಡು ದೇ ಆರ್ MD MS, ದೇ ಆರ್ ಗೆಟಿಂಗ್ ದಿ ಡಿಗ್ರಿ. ಹಾಗಾಗಿ ಅವರು ಕಲಿಕೆ ಅನ್ನೋ ಭಾವನೆ ಇರಬಾರ್ದು. ಈಗ ಮಣಿಪಾಲದಲ್ಲಿ ಆಗಲಿ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಯಾವುದೇ ಪ್ರೈವೇಟ್ ವೈದ್ಯಕೀಯ ಮಹಾವಿದ್ಯಾಲಯ ಇರ್ಬೋದು, ಅಲ್ಲೆಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಬರ್ತಾರೆ, ಕಲಿಕೆಲಿರ್ತಾರೆ. ಅವರಿಗೆ ಸರಿಯಾದ ಅವರು ಮಾನಿಟರ್ ಮಾಡುವ ಸೀನಿಯರ್ ಡಾಕ್ಟರ್ಸ್ ಇರ್ತಾರೆ. ಡೈರೆಕ್ಟ್ ಅವರು ಸಿಂಗಲ್ ಹ್ಯಾಂಡಲ್ ಮಾಡೋದಿಲ್ಲ. ಈಗ ಅಡ್ಮಿಷನ್ ಮಾಡಿರ್ತಾರೆ, ನನ್ನ ಸೀನಿಯರ್ ಡಾಕ್ಟರ್ಸ್ ಇರ್ತಾರೆ, ಅವ್ರ ಜೊತೆಯಲ್ಲಿ ಅವ್ರಿಗೆ ಗೈಡ್ ಮಾಡ್ತಾರೆ. ಹಾಗಾಗಿ ಇರ್ತಾರೆ. ಈ ತಪ್ಪು ಭಾವನೆ ಕಲ್ಪನೆ ಜನರಲ್ಲಿ ಇರಬಾರ್ದು.
ಆಗ ನಾವು ಸೊಳ್ಳೆ ಕಡಿತದಿಂದ ಬರುವ ರೋಗಗಳ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಈಗ ಉಡುಪಿ ಜಿಲ್ಲೆ ಆನೆಕಾಲು ರೋಗ ಮುಕ್ತವಾಗ್ತದೆ ಅಂತ ನ್ಯೂಸ್ ತುಂಬ ದಿನದಿಂದ ಬರ್ತಾ ಉಂಟು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಆವಾಗ ನಾನು DVDC ಆಫೀಸರ್ ಆಗಿದ್ದೆ, ಡಿಸ್ಟ್ರಿಕ್ಟ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್. ಆವಾಗಲೇ ಅದು ಸರ್ವೆ ಆಗಿದ್ದಂಥದ್ದು 2011-12ರಲ್ಲಿ. ಆವಾಗಲೇ ನಮ್ಮ ಅದು ಟಾಸ್ಕ್ ತಗೊಂಡಿದ್ರು. ಅದ್ರ ಮೇಲೆ ರಿಪೀಟೆಡ್ಲಿ ಸ್ಯಾಂಪಲ್ ಆಯಿತು. ಅದು ಆಲ್ಮೋಸ್ಟ್ ಇನ್ನು ಸರ್ಟಿಫಿಕೇಟ್ ಒಂದು ಬಾಕಿ ಇದೆ ಅಷ್ಟೇ, ಬಿಟ್ಟರೆ ಆನೆಕಾಲು ಮುಕ್ತ ಜಿಲ್ಲೆ ಆಗಿದೆ ಇದು. ಇನ್ನು ಪ್ರತಿಯೊಬ್ಬರು ಒಂದು ಈ ಕಾಲದಲ್ಲಿ ಆರೋಗ್ಯವಂತರಾಗಿರ್ಬೇಕಾದ್ರೆ ಪಾಲಿಸಬೇಕಾದಂಥ ಸಲಹೆಗಳು ಯಾವುದಾದ್ರೂ ಇದೆ ನಿಮ್ಮ ಹತ್ರ? ಖಂಡಿತ ಇದೆ. ಒಂದನೇದಾಗಿ ನಮ್ಮ NCD ಪ್ರೋಗ್ರಾಮ್ ಅಂತ ಇದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ. ಇದು ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಇದರ ಬಗ್ಗೆ ಕ್ಯಾನ್ಸರ್ ಇರ್ಬೋದು. ಇದರ ಬಗ್ಗೆ ಅಲ್ಲಿ ನಮ್ಮಲ್ಲಿ ನುರಿತ ತಂಡ ಇದೆ, ಕ್ಯಾಂಪಿಗೆ ಹೋಗ್ತಾರೆ. ಅದು ಬ್ಯಾಂಕ್ ಇರ್ಬೋದು ಅಥವಾ ಗೋವಾ ಇದು ಗೇರು ಬೀಜ ಕ್ಯಾಶ್ಯೂ ಫ್ಯಾಕ್ಟ್ರೀಸ್ ಇರ್ಬೋದು, ಅದೇ ಥರ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಲ್ಲಿದೆ, ಓಲ್ಡ್ ಏಜ್ ಹೋಮು, ಅಲ್ಲಿಗೆಲ್ಲ ನಮ್ಮ ನುರಿತ ತಂಡ ಹೋಗಿ ಟೆಸ್ಟನ್ನು ಮಾಡ್ತಾರೆ. ಇದರಲ್ಲಿ ನಾನು ಹೇಳ್ತಾ ಇರೋದಂದರೆ, ಮೊದಲು ನಾವು 40 ಆದರೂ ಕೂಡಲೇ ಕಾಯಿಲೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಡಯಾಬಿಟಿಸ್ ಬರುತ್ತಂತೆ. ಈಗ ತಪ್ಪು. ಈಗ ಜನರಲ್ಲಿ ಏನಾಗಿದೆ ಅಂದರೆ, ಆಧುನಿಕ ಯುಗದಲ್ಲಿ ಒಂದೇದು ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಎಲ್ಲ ಜಂಕ್ ಫುಡ್ಸ್. ಇವತ್ತು ಅರ್ಧ ಗಂಟೆಯಲ್ಲಿ ರೆಡಿಮೇಡ್ ಫುಡ್ ನನ್ನ ಮನೆ ಬಾಗಿಲಿಗೆ ಬರ್ತದೆ. ಹಾಗಾಗಿ ಪೀಪಲ್ ಬಿಕಮ್ ಲೇಸಿ. ಈಗ ಕೋವಿಡ್ ಆದಮೇಲೆ ಏನಾಯಿತು ಅಂತ ಹೇಳಿದರೆ, ಒಂದನೇದಾಗಿ ಲಾಕ್ಡೌನ್ ಆದಾಗ ಇನ್ನಷ್ಟು ಲೇಸಿ ಆಗಿಬಿಟ್ಟ ಮನುಷ್ಯ, ಹೊರಗೋಗಿಲ್ಲ. ಇದು ಮಕ್ಕಳಿಂದ ಹಿಡಿದು ಅಡಲ್ಟ್ ಪಾಪ್ಯುಲೇಷನ್ಸ್ವರೆಗೂ ಈ ಥರ ಆಗ್ಬಿಡ್ತು. ಕೂತ್ಕೊಂಡಲ್ಲೇ TV ನೋಡೋದು, ಅದಕ್ಕೆ ಬಾಡಿಗೆ ಬೇಕಾಗಿದ ಅಬೇಸ್ ಅನ್ನುವಂಥದ್ದು ಎಲ್ಲಕ್ಕೂ ತೊಂದರೆ ಕೊಡ್ತಾ ಇದೆ. ಯಾಕಂದರೆ ಇವತ್ತು ನಾವು ಪ್ರತಿಯೊಂದು, ನಾನು ನನ್ನ ಪಬ್ಲಿಕ್ ಹೆಲ್ತಲ್ಲಿ ಟಾಕಲ್ಲಿ ಈ ಮಾತಿಗೆ ಭಾಳ ಸ್ಟ್ರೆಸ್ ಕೊಡ್ತಾ ಇದ್ದೀನಿ. ಇವತ್ತು ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಮಕ್ಕಳ ಮನೆಯ ಬಾಗಿಲಿಗೆ ಯಾವ ವಾಹನ ಬರುತ್ತೆ ಅವ್ರನ್ನ ಕಳಿಸ್ಬಿಡ್ತಾರೆ. ಇವತ್ತು ಮಕ್ಕಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಕಡಿಮೆ ಆಗಿದೆ. ಕಡಿಮೆ ಅಂದರೆ ಅಬ್ಸಲ್ಯೂಟ್ಲಿ ನಿಲ್ಲು ಅಂತ ಹೇಳ್ಬೋದು ನಾವು. ಈಗ ಅದರ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಯಾಕಂದರೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಡೈಲಿ 45 ಮಿನಿಟ್ಸ್ ವಾಕ್ ಮಾಡಿದರೆ ನಿಮಗೆ ಬರುವಂಥ 50% ಡಿಸೀಸನ್ನು ಅವಾಯ್ಡ್ ಮಾಡ್ಬೋದು. ಐದರ್ ಡಯಾಬಿಟಿಸ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು. ಇದ್ರ ಬಗ್ಗೆ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ನಾನು ಯಾಕಂದರೆ PGಯಲ್ಲಿ ನನ್ನ ರಿಸರ್ಚ್ ಮಾಡುವಾಗ ನಾನು ಸರ್ಕಾರಕ್ಕೆ ಒಂದು ಸಜೆಷನ್ ಕೊಟ್ಟಿದ್ದೆ. ಸ್ಕೂಲಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ, ಫುಡ್ ಹ್ಯಾಬಿಟ್ ಬಗ್ಗೆ, ಏನು ಫುಡ್ ತೊಗೊಳ್ಬೇಕು, ವಾಟ್ ಆರ್ ಆ್ಯಕ್ಟಿವಿಟೀಸ್ ದೇ ಆರ್ ಸಪೋಸ್ ಟು ಡೂ. ಇದನ್ನು ಅಲ್ಲಿನ ಫಿಸಿಕಲ್ ಟೀಚರ್ಸ್ ಅಂತಿದ್ದಾರೆ, ಅವರು ಇದ್ರ ಬಗ್ಗೆ ಒಂದು 10 ನಿಮಿಷ ಡೈಲಿ ಮಾತಾಡಿದರೆ ನಾವು ಲಾಟ್ ಆಫ್ ಚೇಂಜಸ್ ನಮ್ಮ ಸೊಸೈಟಿಯಲ್ಲಿ ನೋಡ್ಬೋದು. ಮೊದಲು ಹೇಳ್ತಾ ಇದ್ದೀನಿ, ಇವತ್ತು 30+ ನಾವು ಈ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಇವತ್ತು 30 ವರ್ಷ ಆದಮೇಲೆ 6 ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಲ್ಲಿ. ಯಾಕಂದರೆ ಇವತ್ತಿನ ಮೊದಲೇ ಹೇಗೆ ಅಂದರೆ, ನಮ್ಮಲ್ಲಿ 100 ವರ್ಷ ಬದುಕೋರು ಇದ್ದಾರೆ, 120 ವರ್ಷ ಬದುಕೋರು ಇದ್ದಾರೆ. ಈಗ ಲೈಫ್ ಸ್ಪ್ಯಾನು ಕಟ್ ಡೌನ್ ಆಗ್ತಾ ಇದೆ. ಯಾಕಂದರೆ ಇದು ಮ್ಯಾನ್ ಮೇಡ್. ನಾನು ಮೊದಲು ಹೇಳ್ತಿದ್ದೆ ಮ್ಯಾನ್ ಮೇಡ್ ಮಲೇರಿಯಾ ಅಂತ. ಇವತ್ತು ಮನುಷ್ಯ ಆರೋಗ್ಯ ಕೆಡಿಸ್ಕೊಳ್ಳೋದು ತನ್ನ ಸ್ವಂತ ಇದರಿಂದ ದುರಭ್ಯಾಸ ಇರ್ಬೋದು, ಬೇರೆ ಬೇರೆ ಥರ ಇರೋದು. ಇವತ್ತು ಆಲ್ಕೋಹಾಲ್ ಒಂದು ಥರದಲ್ಲಿ ತೊಂದರೆ ಕೊಡ್ತಾ ಇದೆ. ನಾನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಬಂದು ನೋಡ್ತಾ ಇದ್ದೀನಿ, ಈ ಮಿಡ್ಲ್ ಏಜಲ್ಲಿ ಪೀಪಲ್ಸು ಸಫರ್ ಲೈಕ್ ಎನಿಥಿಂಗ್ ಡ್ಯೂ ಟು ಆಲ್ಕೋಹಾಲ್, ಸ್ಮೋಕಿಂಗ್. ಇದನ್ನು ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ತಲೆಮಾರುಗಳಲ್ಲಿ ನಾವು ಈಗ ಹೇಳ್ತೀವಿ ಆರೋಗ್ಯವಂತ ಸಮಾಜವನ್ನು ಮುಂದೆ ನೋಡಬೇಕು ಅಂದರೆ ಇದ್ರ ಬಗ್ಗೆ ಪ್ರತಿಯೊಬ್ಬರು ಗಮನ ಕೊಡಬೇಕಾಗತ್ತೆ. ಮದ್ಯಪಾನದ ಬಗ್ಗೆ ಮಾತಾಡ್ತಿದ್ವಿ. ಮದ್ಯಪಾನದ ಒಂದು ದೊಡ್ಡ ಡಿಸಡ್ವಾಂಟೇಜ್ ಅಂದರೆ, ಮೊದಲು ಲಿವರಿಗೆ ಅಂತ ಹೇಳ್ಬೋದು, ಲಿವರ್ ತುಂಬ ಕಷ್ಟಪಡಬೇಕಾಗ್ತದೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡದವರಿಗೂ ಕೂಡ ಫ್ಯಾಟಿ ಲಿವರ್ ಎನ್ನುವ ಡಿಸೀಸ್ ಬರ್ತಾ ಉಂಟು. ಅದ್ರ ಕೆಲವೊಂದು ಅನ್ನೋನ್ ಇಟಿಯಾಲಜಿ ಜನ ಹೆಂಗೆ ಹೇಳ್ತಾರಂದರೆ, ಜನ ಹೇಳಿದಾಗೆ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು 10 ವರ್ಷದಿಂದ ಕುಡಿತಾ ಇದ್ದೆ ಡಾಕ್ಟ್ರೆ, 10 ವರ್ಷದಿಂದ ನನಗೆ ಏನಾಗಿಲ್ಲ. ಈಗ ಸಡನ್ ಆಗಾಯ್ತು. ಈ 10 ವರ್ಷದಿಂದ ಕನ್ಸಂಪ್ಷನ್ ಮಾಡಿದ್ದಿದೆಯಲ್ಲ, ಅದು ದೇಹದಲ್ಲಿ ಸೋರ್ಕೊಂಡು 11 ವರ್ಷಕ್ಕೆ ಸಮಸ್ಯೆ ಆಗುವಂಥದ್ದು. ಹಾಗಾಗಿ ಕೆಲವೊಂದು ಕ್ಯಾನ್ಸರಲ್ಲಿ ಇಟಿಯಾಲಜಿ ನಮಗೆ ಗೊತ್ತಾಗಲ್ಲ ಆ್ಯಸ್ ಎ ವೈದ್ಯರಾಗಿ. ಅದಕ್ಕೆ ನಾನು ಅದನ್ನು ತಕ್ಕೊಂಡು ಇದ್ರ ಜೊತೆಯಲ್ಲಿ ಕೋರಿಲೇಟ್ ಮಾಡೋದಲ್ಲ. ಹೆಚ್ಚಿನದು ನಾನು ನನ್ನ ಹಾಸ್ಪಿಟಲ್ 2 ವರ್ಷದ ಡಾಟಾ ನಾನು ಅನಲೈಸ್ ಮಾಡಿ ನೋಡಿದ್ದೀನಿ. ಇದು ಭಾಳ ಸಮಸ್ಯೆ ಕೊಡ್ತಾ ಉಂಟು. ಒಂದು ಮತ್ತೊಂದು ಡ್ರಗ್ಸು. ಇದು ಈಗ ಸಮಾಜದಲ್ಲಿ ಈಗ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಇದಕ್ಕೆ ಭಾಳ ಯುದ್ಧೋಪಾದಿಯಲ್ಲಿ ಈ ಮಕ್ಕಳಿಗೆ ಅದು ಅವೇರ್ನೆಸ್ ಕೊಡುವಂಥದ್ದು, ಶಾಲೆಯಲ್ಲಿ ಇದು ಮಾಡುವಂಥದ್ದು ಭಾಳಷ್ಟು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ.
ಇಲ್ಲಾಂದರೆ ಈ ಶಾಲಾ ಹೋಗೋ ಮಕ್ಕಳೇ ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ. ಫಸ್ಟಿಗೆ ಅವರಿಗೆ ಅದು ತಮಾಷೆಯಾಗಿ ಕಾಣುತ್ತೆ, ಆಮೇಲೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ಯಾರೂ ಮಾರು ಹೋಗಬಾರ್ದು ಅನ್ನುವಂಥದ್ದು. ಯಾಕಂದರೆ ತಂದೆ ತಾಯಿಯವರು ಅವರನ್ನು ಭಾಳ ಕಷ್ಟದಿಂದ ಸಾಕಿರ್ತಾರೆ. ಯಾಕಂದರೆ ಈಗ ನಾನು ನೋಡಿದಾಗ 30, 35, 40 ವರ್ಷ ಈ ಆಲ್ಕೋಹಾಲಿಕ್ ಇದೆಯಲ್ಲ ಡಿಸೀಸು ನನ್ನಲ್ಲಿ ನೋಡ್ತಾ ಇರೋದು ಹೆಚ್ಚಿನದು ಲ್ಯಾಂಡ್ ಅಪ್ ವಿತ್ ದಿ ಪ್ರಾಬ್ಲಮ್ಸೇ. ಅವ್ರು ಹೊರಗಡೆ ಬರೋಂಗೂ ಇಲ್ಲ. ಆ ಥರದಲ್ಲಿ ಅವರ ಫ್ಯಾಮಿಲಿ ನೋವು ನಮಗೆ ನೋಡಿದಾಗ ಭಾಳ ವೈದ್ಯನಾಗಿ ನನಗೆ ಭಾಳ ನೋವಾಗ್ತಾ ಇದೆ. ಆ ಥರದಲ್ಲಿ ಸಮಾಜ ಹೋಗ್ತಾ ಇದೆ. ಅದಕ್ಕೆ ಹೋಗಬಾರ್ದು ಅನ್ನುವಂಥದ್ದೇ ನಮ್ಮ ಕಳಕಳಿಯ ಮನವಿ. ಇವೆಲ್ಲ ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುವ ವೇ ಅಂತ ಹೇಳ್ಬೋದು. ಈ ಕ್ಯಾನ್ಸರ್ ಅನ್ನೋದು ಏನು ಅಂತ? ಕ್ಯಾನ್ಸರ್ ಹೇಳಿದೆನಲ್ಲ, ಅನ್ನೋನ್ ಇಟಿಯಾಲಜಿ ಹೇಳಲಿಕ್ಕಾಗಲ್ಲ. ಕೆಲವೊಂದು ಈ ಥರದಲ್ಲಿ ಕಾರ್ಸಿನೋಜನ್ಸ್, ಈಗ ನಾವು ಕೆಲವೊಂದು ಈಗ ಹೇಳ್ತಾ ಇದ್ದೀವಿ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು, ಅದರಲ್ಲಿ ಕಾರ್ಸಿನೋಜನ್ ರಿಲೀಸ್ ಆಗುತ್ತೆ. ಕೆಲವೊಂದು ಸರಿ ಸುಟ್ಟು ಹಾಕುವಂಥದ್ದು ಹೊರಗಡೆ, ಅದೆಲ್ಲ ಕಂಪ್ಲೀಟಿಗೆ ಸರ್ಕಾರ ಬ್ಯಾನ್ ಮಾಡಿದೆ. ಯಾವುದೇ ಥರ ಪ್ಲಾಸ್ಟಿಕ್ನಲ್ಲಿ ಓಪನ್ ಪ್ಲೇಸಲ್ಲಿ ಸುಡಬಾರ್ದು ಈ ಥರದಲ್ಲಿ. ಈಗ ದೈಹಿಕ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವು ಕೂಡ ಮುಖ್ಯವಾಗಿದೆ. ಇದರ ಬಗ್ಗೆ ನಿಮ್ಮ ಸಲಹೆಗಳು? ಮಾನಸಿಕ ಅನ್ನುವಂಥದ್ದು, ಒತ್ತಡ ಅನ್ನುವಂಥದ್ದು ಇವತ್ತು ನಾನಾ ಥರದಲ್ಲಿದೆ. ಅದು ಖಾಸಗಿ ವ್ಯವಸ್ಥೆಯಲ್ಲಿರ್ಬೋದು, ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ಬೋದು. ಆ ಒತ್ತಡಗಳನ್ನು ರಿಡ್ಯೂಸ್ ಮಾಡಲಿಕ್ಕೆ ಈಗ ಆಲ್ರೆಡಿ ಯೋಗ, ಈಗ ಸರ್ಕಾರನೂ ಅಷ್ಟೇ ಯೋಗ ದಿನಾಚರಣೆ ಅಂತೇಳಿ ಅದ್ರ ಬಗ್ಗೆ ಇದು ಕೊಡ್ತಾ ಇದೆ. ಮತ್ತು ಕೌನ್ಸ್ಲಿಂಗ್ ನಮ್ಮಲ್ಲಿಯೂ ಅಷ್ಟೇ ಕೌನ್ಸಿಲರ್ಸ್ ಅಂತ ಇರ್ತಾರೆ. ಅವ್ರಿಗೆ ಬಂದಾಗ ಸರಿಯಾಗಿ ಅವರು ಯಾವ ಥರದಲ್ಲಿ ಅವರು ಒತ್ತಡಕ್ಕೊಳಗಾಗಿದ್ದಾರೆ ಅದನ್ನು ಅನಾಲಿಸಿಸ್ ಮಾಡಿ ಅದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆಹಾರ ಪದ್ಧತಿ ಹೇಗಿರಬೇಕು ಜನರದ್ದು? ಆಹಾರ ಪದ್ಧತಿ ಹೇಗಿರಬೇಕು ಅನ್ನುವಂಥ ಇದು ಬ್ರಾಡ್ ಡೆಫಿನೇಷನ್ಸು. ಇವತ್ತು ಮನೆ ಆಹಾರ ಸಂಪೂರ್ಣ ಮರ್ತಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರೋದು, ನಾನು ಹಳ್ಳಿಯಲ್ಲಿ ಹುಟ್ಟಿ ಬಂದವನು. ಮನೆಯ ಆಹಾರ, ಮನೆಯ ಶಿಕ್ಷಣ ಅಂದ್ರೆ ಕೂಡ ಕೇವಲ ಶಾಲೆ ಶಿಕ್ಷಣ ಬಗ್ಗೆ ಹೇಳ್ತಾ ಇಲ್ಲ ನಾನು. ಮಕ್ಕಳಿಗೆ ತಿಳುವಳಿಕೆ ಕೊಡುವಂಥದ್ದು ತಾಯಿಯಂದಿರು ಅಥವಾ ಅವರ ರಿಲೇಟಿವ್ಸ್ ಮಕ್ಕಳಿಗೆ ಕೊಟ್ಟಾಗ, ಅದೇ ಥರ ಮಕ್ಕಳು ಅಷ್ಟೇ ಮನೆ ಆಹಾರಕ್ಕೆ ಹೆಚ್ಚು ಗಮನ ಕೊಟ್ಟಾಗ ಅವರ ಇಮ್ಯುನಿಟಿ ಚೆನ್ನಾಗಾಗುತ್ತೆ, ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಲಿ ಅಂತ. ಈಗ ಹೆಚ್ಚಿನ ಎಷ್ಟು ಜನ ದೋಸೆ, ಇಡ್ಲಿ ಅಥವಾ ಗಂಜಿ ಊಟ ಮಾಡ್ತಾರೆ? ಇಲ್ಲ, ಮರ್ತ್ಬಿಟ್ಟಿದ್ದಾರೆ. ಇವತ್ತು ನೂಡಲ್ಸ್ ಆಗುತ್ತೆ, 5 ನಿಮಿಷ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅದನ್ನು ತಿಳ್ಕೊಳ್ಬೇಕು, ಇದರಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋ ಅಂಥದ್ದು. ಯಾಕಂದರೆ ಶಿಕ್ಷಣ ಅನ್ನುವಂಥದ್ದು ನಾನು ಎಷ್ಟು ಹೇಳ್ಬೋದು, ಅದನ್ನು ಅರಗಿಸೋ ಶಕ್ತಿ ನನ್ನ ಅಪೋಸಿಟ್ ಕೂತವ್ರು. ಈಗ ನಾನು ಮಾತಾಡಿದ್ದನ್ನು ನೀವು ಅದನ್ನು ಹೇಗೆ ತೊಗೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಶಿಕ್ಷಣ ಕೊಡುವಾಗ ಅದನ್ನು ಇಫೆಕ್ಟಿವ್ ಆಗಿ ಕೊಟ್ಟಾಗ ಖಂಡಿತ ನಾನು 29 ವರ್ಷ ರನ್ನಿಂಗ್, ಈಗ ನಾನು ಯಾವುದೇ ಥರದಲ್ಲಿ IC ಕೊಟ್ಟಾಗ ಜನರು ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ಇವತ್ತು ನಾನು ಇಲ್ಲಿ ಜನಗಳಿಗೆ ಬಂದಾಗಲೂ ಅಷ್ಟೇ ಅವರಿಗೆ ಹೇಳೋ ರೀತಿಯಲ್ಲಿ ಹೇಳಿದರೆ ಖಂಡಿತ ಇದ್ದಾರೆ. ನಾನು ಫಾಸ್ಟಾಗಿ ಮಾತಾಡಿದರೆ ಅವರು ಅದನ್ನು ವೇಗವಾಗಿ ತೊಗೊಂಡು ಹೋಗ್ಬಿಡ್ತಾರೆ. ಅದನ್ನು ಹೇಳುವುದನ್ನು ಮನದಟ್ಟು ಆಗುವ ರೀತಿಯಲ್ಲಿ ಹೇಳಿದಾಗ ಖಂಡಿತ ಇದು ಸುಶಿಕ್ಷಿತ ಜಿಲ್ಲೆ, ಖಂಡಿತ ಎಕ್ಸೆಪ್ಟ್ ಮಾಡ್ತಾರೆ. ಇನ್ನು ವ್ಯಾಯಾಮ ಮತ್ತು ನಿದ್ದೆ ಎಷ್ಟು ಬೇಕಾಗಿದೆ? ಅದು ಡಿಪೆಂಡ್ಸ್ ಅಪಾನ್ ಏಜು. ಮಿನಿಮಮ್ ಒಂದು 6 ಅವರ್ಸು ನಿದ್ದೆ ಅಂತೂ ಖಂಡಿತ ಬೇಕಾಗತ್ತೆ. ಹಾಗಾಗಿ ಓವರ್ ಸ್ಟ್ರೆಸ್ ಬೆಳಗಿಂದ ಸಂಜೆವರೆಗೆ ಕೆಲಸ ಮಾಡೋದು ಯಾವತ್ತೂ ಒಳ್ಳೆಯದಲ್ಲ. ರೆಸ್ಟ್ ಆಗಾಗ ಇರಬೇಕಾಗತ್ತೆ. ಇವತ್ತು ಕಂಪ್ಯೂಟರೈಸ್ಡ್ ಯುಗ. ಕೆಲವ್ರದ್ದು ಏನಾಗುತ್ತೆ ಅಂದರೆ ಕಂಪ್ಯೂಟ್ರಲ್ಲಿ ಮಾರ್ನಿಂಗ್ ಕೂತ್ರೆ ಸಂಜೆವರೆಗೂ ಕಂಪ್ಯೂಟರ್ ಬರ್ತಾರೆ. ಎಲ್ಲೋ ಒಂದು 15-20 ಮಿನಿಟ್ಸ್, ಈಗ ಬ್ಯಾಂಕ್ ಎಂಪ್ಲಾಯ್ಸ್ ಇರ್ಬೋದು, ನಮ್ಮಲ್ಲಿ ನಮ್ಮ ಡಾಟಾ ಎಂಟ್ರೀಸ್ನಲ್ಲಿ ನೋಡ್ತಾ ಇರ್ತಾನಲ್ಲ, ಕಂಟಿನ್ಯೂಸ್ ಅದ್ರ ಮುಂದಿದ್ದಾಗ ಒಂದಲ್ಲ ಒಂದು ತೊಂದರೆಗಳು, ಅದು ಐ ಡಿಫೆಕ್ಟ್ ಆಗ್ಬೋದು, ಹೆಡ್ಡೇಕ್ ಸ್ಟಾರ್ಟ್ ಆಗ್ಬೋದು. ಇದು ಅದಕ್ಕೆ ನಾನು ಯಾವಾಗಲೂ ಹೇಳೋದು ಸ್ವಲ್ಪ ರೆಸ್ಟ್, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ರಿಲ್ಯಾಕ್ಸ್ ಆ್ಯಂಡ್ ಅಗೈನ್ ಡು ದಿ ವರ್ಕ್ ಅಂತ. ಇನ್ನು ಹಲವು ಸರ್ಕಾರದಿಂದ ಹಲವು ಯೋಜನೆಗಳುಂಟು ಆರೋಗ್ಯ ಪರವಾಗಿ. ಯಾವುದಾದ್ರೂ ಜನರಿಗೆ ತಿಳಿಯದ್ದು ಯಾವುದಾದ್ರೂ ಇದೆ ಅಂತ? ಇಲ್ಲ, ಈಗ ಆಯುಷ್ಮಾನ್ ಭಾರತ್ ಅನ್ನುವಂಥದ್ದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡುವಂಥದ್ದು ಒಂದು ಯೋಜನೆ. ಇದರಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದು ಸಾರಿ ಅವರು ನಮ್ಮ ಆಸ್ಪತ್ರೆಗೆ ಬಂದು ಇಲ್ಲಿಂದ ನಮ್ಮ ಆಸ್ಪತ್ರೆಯಲ್ಲಿ ಏನು ಸರ್ಜರಿ ಆಗುತ್ತೆ ಅಥವಾ ಟ್ರೀಟ್ಮೆಂಟ್ ಏನಾಗುತ್ತೆ ನಾವು ಖಂಡಿತ ಕೊಡ್ತೀವಿ. ನಮ್ಮಲ್ಲಿ ಆಗದೇ ಇದ್ದ ಸರ್ಜರಿಗಳನ್ನು, ಇವತ್ತು ನೀ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಹಿಪ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಅಥವಾ ಕಾರ್ಡಿಯಾಕ್ ಸರ್ಜರೀಸ್ ಇರ್ಬೋದು, ಆವಾಗ ನಾವು ರೆಫರಲ್ ಕೊಡ್ತೀವಿ. ಕೆಲವೊಂದು ಸರಿ ಏನು ಮಾಡ್ತಾರೆ ಅಂದರೆ ನೇರ ಹೋಗ್ಬಿಡ್ತಾರೆ ಟರ್ಷರಿ ಕೇರ್ ಹಾಸ್ಪಿಟ್ಲಿಗೆ. ಹೋಗ್ಬಿಟ್ಟು ಅಲ್ಲಿ ಅಡ್ಮಿಟ್ ಆಗಿ ಸರ್ಜರಿ ಆದಮೇಲೆ ಬಂದ್ಕೊಂಡು ರೆಫರಲ್ ಕೊಡಿ ಅಂತಾರೆ. ಇದು ಖಂಡಿತ ಅಸಾಧ್ಯವಾದ ಮಾತು. ಯಾಕಂದರೆ ರೆಫರಲ್ಲು
ಅವರು ಇಲ್ಲೇ ಬಂದು ಹೋಗಿ ತೊಗೊಂಡು ಹೋಗಿದ್ರೆ ಜಸ್ಟ್ ಅವ್ರು ಆವಾಗಲೇ ತೊಗೊಳ್ಬೇಕಂತೇನಿಲ್ಲ, ಒಂದು ಜಸ್ಟ್ ಲೆಟ್ರ್ ತೊಗೊಂಡು ಹೋದರೆ 24 ಗಂಟೆ ಒಳಗೆ ವಾಪಸ್ ಬಂದು ಆಯುಷ್ಮಾನ್ ಕಾರ್ಡನ್ನು ತೊಗೊಂಡು ಹೋಗ್ಬೋದು. ಈ ವ್ಯವಸ್ಥೆ ಇದೆ. ಇದರಲ್ಲಿ ಸ್ವಲ್ಪ ಇನ್ನೂ ಸ್ಟಿಲ್ ಗ್ಯಾಪ್ ಇದೆ ಜನರಲ್ಲಿ. ನೇರ ಹೋಗ್ಬಿಟ್ಟಿರ್ತಾರೆ, ಆಮೇಲೆ ಬಂದು ಡಾಕ್ಟ್ರೇ ಒಂದು ರೆಫರಲ್ ಕೊಡಿ ಅಂತ. ಇದು ಸರ್ಕಾರದ ನಿಬಂಧನೆಗೆ ವಿರುದ್ಧವಾಗಿ ಹೋದಂಗಾಗತ್ತೆ. ಹಾಗಾಗಿ ಮತ್ತೊಮ್ಮೆ ರಿಕ್ವೆಸ್ಟ್, ಈಗ ನಾವು 2 ವರ್ಷದಿಂದ ಇದರ ಕಂಪ್ಲೇಂಟ್ಸನ್ನು ಆದಷ್ಟು ರೆಡ್ಯೂಸ್ ಮಾಡಿದ್ದೀವಿ. ಜನರಿಗೆ ಹೇಳ್ಬಿಟ್ಟು ನೀವು ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು, ಈ ಥರ ಅಂತ ಹೇಳಿ ಅದಕ್ಕೆ ಸರಿಯಾದ ನಮ್ಮ ಹೆಲ್ಪ್ ಡೆಸ್ಕ್ ಇರ್ಬೋದು ಅಥವಾ ಆರೋಗ್ಯ ಮಿತ್ರರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಯಾರಿಗೆಲ್ಲ ಉಚಿತ ಚಿಕಿತ್ಸೆ ಸಿಗ್ತದೆ? ಇಲ್ಲಿ APL BPL ಅನ್ನುವಂಥದ್ದು ಕಾನ್ಸೆಪ್ಟ್. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಿನಿಮಲ್ ಚಾರ್ಜ್ ಇದ್ದೇ ಇರ್ತದೆ. ಈಗ ಮೊದಲು ಆ ಥರ ಇರಲಿಲ್ಲ, ಎಲ್ಲ ಫ್ರೀ ಅನ್ನುವಂಥದ್ದು. ಈಗ ಯೂಸರ್ಸ್ ಫಂಡ್ ಅಂತ, ಯೂಸರ್ಸ್ ಚಾರ್ಜಸ್ ಅಂತ, ದಟ್ ಈಸ್ ದ ಮಿನಿಮಮ್. ಅದು ಒಂದು ಸರ್ಜರಿ ಆದರೆ ಇಷ್ಟು, ಒಂದು ಟೆಸ್ಟ್ ಮಾಡಿದರೆ ಇಷ್ಟು ಅನ್ನುವಂಥ ಮಿನಿಮಲ್. ಅದು BPLರಿಗೆ ಕಂಪ್ಲೀಟ್ ಫ್ರೀ, APLರಿಗೆ ಚಾರ್ಜ್ ಮಾಡ್ತಾರೆ. ಅದೇ ಟರ್ನ್ ಓವರಲ್ಲಿ ನಾವು ಹಾಸ್ಪಿಟ್ಲನ್ನು ರನ್ ಮಾಡ್ತಾ ಇರುವಂಥದ್ದು ಇವತ್ತು. ಆಗ ಮಾತಾಡುವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಲಿಯುವವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಿಡ್ತಾರೆ ಅಂತ ಹೇಳಿದ್ವಿ. ಇನ್ನೂ ಕೆಲವು ತಪ್ಪು ಕಲ್ಪನೆ ಕೂಡ ಇದೆ. ಯಾವುದೆಲ್ಲ ಇದೆ ಅಂತ? ತಪ್ಪು ಕಲ್ಪನೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಏನು ಮಾಡ್ತಾರೆ, ಪಬ್ಲಿಸಿಟಿಗೋಸ್ಕರ ಕೆಲವೊಂದನ್ನು ತೆಗೆದು ನಮಗೆ, ಈಗ ಮೊನ್ನೆನೂ ಒಂದು ಇದರ ಅಹವಾಲು ಹೇಳ್ಕೊಂಡಿದ್ದೇನೆ ನಾನು. ನಿಮ್ಮ ಏನೇ ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನನ್ನು ಅಥವಾ ಯಾರು ಕನ್ಸರ್ನ್ ಸೆಕ್ಷನ್ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ನೀವು ಡೌಟನ್ನು ಕ್ಲಿಯರ್ ಮಾಡಿಕೊಂಡು ದೆನ್ ಅದನ್ನು ಇದು ಮಾಡಿ ಅಂತ. ಕೆಲವರು ಪ್ರಚಾರಕ್ಕೋಸ್ಕರ ತಪ್ಪು ಮಾಹಿತಿಗಳನ್ನು ಬಿಡ್ತಾ ಇದ್ದಾರೆ. ಇದು ಸುಶಿಕ್ಷಿತ ಜಿಲ್ಲೆ ಆದ ನಮಗೆ ಯಾಕೋ ನನಗೆ ಸರಿ ಅನಿಸಲ್ಲ. ಇದನ್ನು ಆಲ್ರೆಡಿ ಮೊನ್ನೆ ನಾನು ಇದನ್ನು ರಿಕ್ವೆಸ್ಟ್ ಮಾಡಿ ಅಹವಾಲನ್ನು ಕೊಟ್ಟಿದ್ದೀನಿ. ಇದು ಒಂದು ನಮ್ಮ ದುರಂತ ಅಂತ ಹೇಳ್ಬೋದು. ನಾನು ಮಂಗಳೂರಲ್ಲಿದ್ದಾಗಲೂ ನೋಡಿದ್ದೆ. ನಮ್ಮ ಜನರಲ್ಲಿ ಏನಾಗಿದೆ ಅಂದರೆ ಒಂದು ಭಾವನೆ, ಕೋವಿಡ್ನಲ್ಲೂ ನೋಡಿದ್ದೆ ನಾನು, ಅವ್ರಿಗೆ ತಪ್ಪಂತ ಗೊತ್ತಿರುತ್ತೆ. ಯಾಕಂದರೆ ಇಲ್ಲಿ 87% ಫೀಮೇಲ್ ಲಿಟ್ರಸಿ, ತಪ್ಪಂತ ಗೊತ್ತಿರುತ್ತೆ. ಇನ್ನೊಂದು 10 ಜನರಿಗೆ ಅದನ್ನು ವೈರಲ್ ಮಾಡಿ. ಇದು ಆಗಬಾರ್ದು. ಈ ಸುಶಿಕ್ಷಿತ ಜಿಲ್ಲೆ ನನ್ನಲ್ಲಿ, ನಾನು ರಾಯಚೂರಿನ ದೇವದುರ್ಗಕ್ಕೂ ವಿಸಿಟ್ ಕೊಟ್ಟವನು. ಅಲ್ಲಿ ಭಾಳ ಲಿಟ್ರಸಿ ಭಾಳ ಕಡಿಮೆ, ಸಾಧಾರಣ 15-17% ಲಿಟ್ರಸಿ. ನಾನು ಹಂಗಲ್ಲ, 87% ಲಿಟ್ರಸಿ ಇಲ್ಲ. ನಾನು ಇದನ್ನು ಕೋವಿಡ್ ಟೈಮಲ್ಲೂ ಹೇಳಿದ್ದೀನಿ. ತಪ್ಪಂದು ಗೊತ್ತಿರ್ತದೆ, ಇನ್ನೊಂದು 10 ಜನರಿಗೆ ಅದನ್ನು ವೈರಲ್ ಮಾಡ್ತಾರೆ. ಇದು ಆಗಬಾರ್ದು ಅನ್ನುವಂಥ. ಈ ಉಡುಪಿ ಜಿಲ್ಲೆಯ ಗೌರ್ಮೆಂಟ್ ಹಾಸ್ಪಿಟಲ್ನ ಡಿಸ್ಟಿಕ್ ಸರ್ಜನ್ ಆಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ? ಸಾಧಾರಣ ನನಗೆ ಒಂದು ನೆಮ್ಮದಿ ಕೊಟ್ಟದಂಥದ್ದು, ಲಿಮಿಟೆಡ್ ರಿಸೋರ್ಸಲ್ಲಿ ಅಷ್ಟು ಜನನು ಬಂದರು, ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಆತ್ಮಸಂತೃಪ್ತಿಯಾಗುವಂಥ ಚಿಕಿತ್ಸೆ ಕೊಟ್ಟಂಥದ್ದು. ಎರಡನೇದಾಗಿ ನಮ್ಮಲ್ಲಿ ಇದು 64 ವರ್ಷಗಳ ಇತಿಹಾಸ ಇರುವ ಆಸ್ಪತ್ರೆ. ಸಾಕಷ್ಟು ನಮಗೆ ರಿಪೇರ್ಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು, ಇಕ್ವಿಪ್ಮೆಂಟ್ ಇರ್ಬೋದು ರಿಗಾರ್ಡಿಂಗ್ ದಟ್ ಎಕ್ಸ್ರೇ ಮೆಷಿನ್, ದಟ್ ಅಲ್ಟ್ರಾಸೌಂಡ್. ಒಬ್ಬರು ದಾನಿಗಳು 25 ಲಕ್ಷದವರ ಮಗಳ ಸವಿನೆನಪಿಗಾಗಿ ಕೊಟ್ಟರು. ಹಾಗಾಗಿ ನಮಗೆ ಡೈಲಿ ಒಂದು 90-70 ಎಕ್ಸ್ರೇ ಹೋಗ್ತಾ ಇದೆ. ಅದು ಭಾಳ ಅನುಕೂಲ ಆಗಿದೆ. ಅದೇ ಥರದಲ್ಲಿ ಕರ್ನಾಟಕ ಬ್ಯಾಂಕ್ನವರು ಕಳೆದ ವರ್ಷ ಒಂದು 18 ಲಕ್ಷ ಕೊಟ್ಟಿದ್ದರು. ಆಮೇಲೆ MRPಯಲ್ಲೂ ಈ ವರ್ಷ 40 ಲಕ್ಷ. ಅದೇ ಥರದಲ್ಲಿ ಕಾರ್ಮಿಕ್ ಅಂತ ಒಂದು ಇಂಡಸ್ಟ್ರಿಯಲ್ಲು 10 ಲಕ್ಷ. ನಾನು ಗೀತಾ ಆನಂದ ಫೌಂಡೇಶನ್ ಅವರು 5 ಲಕ್ಷ. ಈ ಥರ ಇನ್ನೊಂದು ಉದ್ಯಾವರದಿಂದ ಒಂದು ಆರ್ಗನೈಸೇಷನ್ನು 5 lakhs. ಈ ಥರದ ಡಿಫ್ರೆಂಟಲ್ಲಿ ಟೋಟಲಿ 1.5 ಕೋಟಿ CSR ಫಂಡಿಂದ ಅದು ಸಾರ್ವಜನಿಕರ ಸೇವೆಗೆ ನಾವು ಅರ್ಪಿಸಿದ್ದೀನಿ. ಅದನ್ನು ನಾನು ಪಡ್ಕೊಂಡು CSR ಫಂಡನ್ನು ಪಡ್ಕೊಂಡು ಇದು ಮಾಡಿದೆ. ಇದು ನನಗೆ ಭಾಳಷ್ಟು ನನ್ನ ಜೀವನದಲ್ಲಿ ಸಂತೃಪ್ತಿ ಕೊಟ್ಟಂಥ ಒಂದು ಇನ್ಸಿಡೆಂಟ್. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯ ಬಗ್ಗೆ ಕನಸೇನು ನಿಮ್ಮದು? ನಮ್ಮದಂದರೆ ಒಂದು ಸುಶಿಕ್ಷಿತ ಜಿಲ್ಲೆ ಸಂಪೂರ್ಣವಾಗಿ ಈ ಕಾರ್ಡಿಯಾಕ್ ಪ್ರಾಬ್ಲಮ್ಮು, ಸ್ಟ್ರೋಕ್ ಪ್ರಾಬ್ಲಮ್ಸು ಅಥವಾ ಕ್ಯಾನ್ಸರ್ನಲ್ಲಿ ಆದಷ್ಟು ಡಿಕ್ಲೈನ್ ಆಗಬೇಕು. ಸುಶಿಕ್ಷಿತ ಜಿಲ್ಲೆಯಲ್ಲಿ ನಾವು ಮಾಡದೇ ಇರುವಂಥದ್ದು ಬೇರೆ ಜಿಲ್ಲೆಯಲ್ಲಿ ಮಾಡಲಿಕ್ಕಾಗಲ್ಲ. ಇದೆಲ್ಲ ನಾವು ಆರೋಗ್ಯ ಮತ್ತು ಶಿಕ್ಷಣದ ಕಡೆಗೆ ಗಮನ ಕೊಟ್ಟಾಗ, ನಮ್ಮ ಆ್ಯಕ್ಟಿವಿಟೀಸನ್ನು ಬದಲಾಯಿಸ್ಕೊಂಡಾಗ ಮುಂದಿನ ದಿನಗಳಲ್ಲಿ ಸುಶಿಕ್ಷಿತ ಜಿಲ್ಲೆ, ಈಗ ಹೇಳ್ತೇವೆ ನಾವು ಹೆಲ್ತ್ ಫಾರ್ ಆಲ್ ಅಂತ, ಅದು ಮಾಡಬೇಕಂದ್ರೆ ಸುಶಿಕ್ಷಿತ ಜಿಲ್ಲೆಯಲ್ಲಿ ಅದು ಆಗಬೇಕು. ಅದು ಬೇರೆ ಕಡೆ ಆಗೋಕ್ಕಿಂತ ಜನರಲ್ಲಿ ಅವರಿಗೆ ಸರಿಯಾದ ತಿಳುವಳಿಕೆ ಇರಲ್ಲ. ಈ ಜಿಲ್ಲೆಯಲ್ಲಿ ತಿಳುವಳಿಕೆ ಇದ್ದು ಸಮಸ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಹೇಳಿದಾಗ ಅದ್ರ ಮಟ್ಟದಲ್ಲಿ ಆರೋಗ್ಯ ಇಲಾಖೆ ಸ್ವಲ್ಪ ಒತ್ತು ಕೊಟ್ಟಾಗ ಇದು ಭಾಳ ಆರೋಗ್ಯವಂತ ಜಿಲ್ಲೆಯಾಗಿ
ಮಾರ್ಪಡಿಸುವುದರಲ್ಲಿ ಸಂದೇಹನೇ ಇಲ್ಲ. ಇನ್ನು ಈ ವಿಡಿಯೋ ವೀಕ್ಷಿಸ್ತಿರುವ ವೀಕ್ಷಕರಿಗೆ ನಿಮ್ಮ ಏನಾದರೂ ಸಲಹೆ ಏನಾದರೂ ಇದೆಯಾ? ಖಂಡಿತ ನಾನು ಈಗ ಆಲ್ರೆಡಿ ನನ್ನ ಟಿಪ್ಸನ್ನು ಕೊಟ್ಟಿದ್ದೀನಿ. ಭವ್ಯ ಭಾರತ ನಿರ್ಮಾಣ ಆಗಬೇಕಂದ್ರೆ ಇವತ್ತು ಯಂಗ್ ಜನ್ರೇಷನ್ಗೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಕಂಟ್ರಿ ಡೆವಲಪ್ ಆಗಬೇಕಂದ್ರೆ ಆರೋಗ್ಯ ಮತ್ತು ಶಿಕ್ಷಣ, ಅದರ ಬಗ್ಗೆ ನಾನು ಈಗ ಆಲ್ರೆಡಿ ಹೇಳಿದ್ದೇವೆ. ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆಯ ತಿಳುವಳಿಕೆ, ಇವತ್ತು ಮನೆ ಶಿಕ್ಷಣ ಅನ್ನುವಂಥದ್ದು ಕಂಪ್ಲೀಟು ಹೋಗೋಗಿದೆ. ನಾವೆಲ್ಲ ಇದು ಮಾಡುವಾಗ ನಮ್ಮ ಅಜ್ಜ ಅಜ್ಜಿ ತಿಳುವಳಿಕೆ, ಚಿಕ್ಕ ತಾಯಿ ದೊಡ್ಡ ತಾಯಿ, ಇವತ್ತು ಇದಿಲ್ಲ, ನ್ಯೂಕ್ಲಿಯರ್ ಕುಟುಂಬಕ್ಕೆ ಬಂದುಬಿಟ್ಟಿದೆ. ಈಗ ಹೆಂಗಾಗಿತ್ತಂದರೆ ನನ್ನ ಹತ್ರ ಹಣ ಇದ್ದರೆ ಟ್ಯೂಷನ್ ಕೊಟ್ಟರೆ ನನ್ನ ಮಕ್ಕಳನ್ನು ಸುಶಿಕ್ಷಿತವಾಗಿ ಮಾಡ್ತೀನಿ, ಅದು ತಪ್ಪು ಕಲ್ಪನೆ. ಶಿಕ್ಷಣದ ಜೊತೆಯಲ್ಲಿ ನಾನು ಹೇಗೆ ಬದುಕಬೇಕು, ನನ್ನ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ಶಿಕ್ಷಣ ನಾನು ಕೊಟ್ಟಿಲ್ಲ ಅಂದರೆ ನಾನೇನೋ ತಪ್ಪು ಮಾಡ್ದೇನೆ ಅಂತ ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಲ್ಲಿ ಪ್ರತಿಯೊಬ್ಬ ಶಿಕ್ಷಕರಿರ್ಬೋದು, ಅವರ ಪೇರೆಂಟ್ಸ್ ಇರ್ಬೋದು, ಇದ್ರ ಬಗ್ಗೆ ಗಮನ ಕೊಟ್ಟಾಗ ಖಂಡಿತ ಉಡುಪಿ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯಾಗಿ ಮಾಡಬಹುದರಲ್ಲಿ ಸಂದೇಹನೇ ಇಲ್ಲ. ಸರ್, ಇಷ್ಟು ಬ್ಯುಸಿ ಇರ್ತೀರಿ, ನಮಗೆ ಈ ಟೈಮ್ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ತಮಗೂ ನಾನು ಯಾಕಂದರೆ ಯಾರೇ IEC ಆ್ಯಕ್ಟಿವಿಟೀಸ್, ಅದು ಮಾಧ್ಯಮ ಮಿತ್ರರಿರ್ಬೋದು, ಡಿಜಿಟಲ್ ಮಾಧ್ಯಮದವರು ಇರ್ಬೋದಾಗ, ಅಥವಾ ನನ್ನ ಶಿಕ್ಷಕರು ಬಂದಾಗ ಫಸ್ಟ್ ಪ್ರಯಾರಿಟಿ ನಾನು ಕೊಡ್ತೀನಿ. ಇವತ್ತು ನಾನು ಇಷ್ಟು ಮಾತಾಡ್ತೀನಿ ಅಂದರೆ ನನಗೆ ಪ್ರಾಥಮಿಕದಿಂದ ಪ್ರೌಢ ಶಿಕ್ಷಣದವರು ಕೊಟ್ಟಂಥ ಶಿಕ್ಷಕರನ್ನು ನಾನು ಯಾವತ್ತೂ ಮರೆಯಲ್ಲ. ನನ್ನ ಔಟ್ ಬ್ರೇಕ್ ಇದರಲ್ಲಿ ಅವರನ್ನೇ ನಾನು ಕಾನ್ಫಿಡೆನ್ಸಿಗೆ ತಗೊಂಡು ಅವರಿಗೆ ಶಿಕ್ಷಣ ಕೊಟ್ಟು, ಆ ಮಲೇರಿಯಾ ನಾನು 2000 ಹೇಳಿದ್ದೇನಲ್ಲ, ಅಥವಾ ಡೆಂಗ್ಯೂ ಟೈಮ್ನಲ್ಲಿ ಅಥವಾ ಚಿಕನ್ ಗುನ್ಯ ಟೈಮಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಳಜಿ ನಾನು ಕೊಟ್ಟಿದ್ದೆ. ಅದೇ ಥರದಲ್ಲಿ ನನ್ನ ಶಿಕ್ಷಕ ಬಾಂಧವರಲ್ಲಿ, ಪೇರೆಂಟ್ಸ್ನಲ್ಲಿ ನಾನು ಏನಿವತ್ತು ನಾನು ತಮ್ಮ ಮುಂದೆ ನನ್ನ ಆರೋಗ್ಯದ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ, ಅದನ್ನು ತಾವು ಮನದಟ್ಟು ಮಾಡಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಮಕ್ಕಳಿಗೆ ಅದನ್ನು ಅಳವಡಿಸಿದ್ದಲ್ಲಿ ಅದೇ ನನಗೆ ನೀವು ಕೊಡ್ತಿರೋ ದೊಡ್ಡ ಟಿಪ್ಸ್ ಅಂತೇಳಿ ತಿಳ್ಕೊಳ್ತೇನೆ. ನಮಸ್ತೆ. ಧನ್ಯವಾದ. ವೀಕ್ಷಕರೇ, ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಯಾವುದೇ ಒಂದು ತಪ್ಪು ವಿಡಿಯೋ ಅಥವಾ ತಪ್ಪು ಸಂದೇಶ ಬಂದರೆ ಮೊದಲು ಅದು ಸರಿಯಾ ತಪ್ಪ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವುದೇ ಒಂದು ಡೌಟ್ಸ್ ಏನಾದರೂ ಇದ್ದರೆ ಇವರನ್ನು ಸಂಪರ್ಕಿಸಿ. ಇವರು ಅಲ್ಲೇ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲೇ ಸಿಗ್ತಾರೆ. ಅಂಥದ್ದು ಯಾವುದೇ ವಿಡಿಯೋಕ್ಕೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.